ಓಂ ಶಾಂತಿ 12 ಡಿಸೆಂಬರ್ 1984 ಅವ್ಯಕ್ತ ಬಾಬ್ದಾದ ಮಧುವನ. ಈ ದಿನ ಬಾಬ್ದಾದ ಬ್ರಾಹ್ಮಣ ಜನ್ಮ ವಿಶೇಷವಾದಂತಹ ಜನ್ಮ ಆಗಿದೆ. ನೀವೆಲ್ಲರೂ ಸಹ ವಿಶೇಷವಾದಂತಹ ಬ್ರಾಹ್ಮಣಾತ್ಮಗಳಾಗಿದ್ದೀರಾ. ಮತ್ತೆ ನಿಮ್ಮ ಒಂದು ಕರ್ತವ್ಯ ಏನು ಅದರ ಬಗ್ಗೆ ತಿಳಿಸ್ತಿದ್ದಾರೆ. ವಿಶೇಷ ಆತ್ಮಗಳ ಕರ್ತವ್ಯ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದಾರೆ. ಈ ದಿನ ದಿಲಾರಾಮ್ ಅಂದ್ರೆ ಯಾರು? ಮನಸ್ಸಿಗೆ ಆನಂದ ವಿಶ್ರಾಂತಿಯನ್ನ ಕೊಡುವಂಥವರು, ಪ್ರಾಪ್ತಿ ಮಾಡುವಂಥವರು. ತಂದೆ ತನ್ನ ದಿಲ್ಖುಷ್ ಮಕ್ಕಳನ್ನ ಮಿಲನ ಮಾಡೋದಕ್ಕೆ ಬಂದಿದ್ದಾರೆ. ಇಲ್ಲಿ ದಿಲ್ಖುಷ್ ಮಕ್ಕಳ್ಯಾರು? ನಾವೆಲ್ಲರೂ ಸಹ. ಇಡೀ ವಿಶ್ವದಲ್ಲಿ ಸದಾ ದಿಲ್ಖುಷ್ ಅಂದ್ರೆ ಸದಾ ಸಂತೋಷವಾಗಿ ಇರುವಂತಹ ಮಕ್ಕಳು. ಇಡೀ ವಿಶ್ವದಲ್ಲಿ ಸದಾ ಸಂತೋಷವಾಗಿರುವಂತಹ ಮಕ್ಕಳು ನೀವೇ ಅಂತ ಹೇಳ್ತಿದ್ದಾರೆ. ಉಳಿದಿರೋರೆಲ್ಲರೂ ಸಹ ಒಂದು ಟೈಮ್ ಅಲ್ಲ ಅಂದ್ರೂ ಇನ್ನೊಂದು ಟೈಮ್ ಆದ್ರೂ ಸಹ ಅವರು ಮಾನಸಿಕ ಬಾಧೆಯಿಂದ ದಿಲ್ ದರ್ದ್ ಅಂತಾರೆ, ಮಾನಸಿಕ ಬಾಧೆಯಿಂದ ದುಃಖಿತರಾಗಿದ್ದಾರೆ. ಅಂತಹ ಮಾನಸಿಕ ಬಾಧೆಗಳನ್ನ ಹರಿಸುವಂತಹ ದುಃಖಹರ್ತ ಸುಖದಾತ ಆಗಿರುವಂತಹ ತಂದೆಗೆ ಮಕ್ಕಳಾದಂತಹ ನೀವು ಸುಖ ಸ್ವರೂಪರಾಗಿದ್ದೀರಾ. ನೀವು ಸದಾ ಸುಖದಲ್ಲೇ ಇದ್ದೀರಲ್ವಾ ಅಂತ ಕೇಳ್ತಿದ್ದಾರೆ. ನೀವೆಲ್ಲರೂ ಸಹ ಸುಖ ಸ್ವರೂಪರು. ಅವರಾದ್ರೆ ದುಃಖಿತರಾಗಿದ್ದಾರೆ, ಮಾನಸಿಕ ಬಾಧೆಯಿಂದ ದುಃಖಿತರಾಗಿದ್ದಾರೆ. ಆದ್ರೆ ನೀವು ದುಃಖಹರ್ತ ಸುಖದಾತನ ಮಕ್ಕಳು, ಸುಖ ಸ್ವರೂಪರಾಗಿದ್ದೀರಾ. ಉಳಿದಿರೋ ಎಲ್ಲರಿಂದ ಮಾನಸಿಕ ಬಾಧೆಯಿಂದ ಅಂದ್ರೆ ಉಳಿದಿರೋರೆಲ್ಲರಿಂದ ಮಾನಸಿಕ ಬಾಧೆಯಿಂದ ಮಾಡುವಂತಹ ಆಕ್ರಂದನಗಳು ಯಾವ ತರ ಇರುತ್ತೆ? ಅವ್ರದ್ದು ಆಕ್ರಂದನಗಳು, ಅಯ್ಯೋ ಅಯ್ಯೋ, ಏನೇ ಒಂದು ಪರಿಸ್ಥಿತಿ ಬರಲಿ ಅಯ್ಯೋ ಅಯ್ಯೋ ಅನ್ನೋ ಶಬ್ದಗಳೇ ಬರ್ತಿರುತ್ತೆ ಅವ್ರ ಬಾಯಿಂದ. ಆದ್ರೆ ನೀವ್ಯಾರು? ದಿಲ್ಖುಷ್ ಮಕ್ಕಳು. ನಿಮ್ಮ ಒಂದು ಹೃದಯದಿಂದ ವಾ ವಾ ಅನ್ನೋ ಶಬ್ದಗಳು ಬರ್ತಾ ಇದ್ದಾವೆ. ನಿಜನ? ಬರ್ತಾ ಇದ್ದಾವ? ಹೇಗಾದ್ರೆ ಸ್ಥೂಲ ಶರೀರ ಅಂದ್ರೆ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಬಾಧೆಗಳೇನಿರುತ್ತೆ ಅವು ವಿಧ ವಿಧವಾಗಿರುತ್ತೆ. ಅದೇ ತರ ಈ ವರ್ತಮಾನದ ಮನುಷ್ಯಾತ್ಮರ ಮಾನಸಿಕ ಒಂದು ಬಾಧೆಗಳು ಕೂಡ ಅನೇಕ ವಿಧ ವಿಧವಾಗಿರುತ್ತೆ. ಹೇಗಿರುತ್ತೆ? ಆವಾಗವಾಗ ಯಾವ ತರ ಇರುತ್ತೆ ಅಂದ್ರೆ ಶಾರೀರಿಕ ಕರ್ಮಭೋಗ, ಆ ಕಾಯಿಲೆ ಈ ಕಾಯಿಲೆ, ಅದರಿಂದ ಪಾಪ ಅವ್ರಿಗೆ ಬಾಧೆ ಆಗ್ತಿರುತ್ತೆ. ಆಗಾಗ ಸಂಬಂಧ ಸಂಪರ್ಕಗಳ ಮೂಲಕ ಕೂಡ ದುಃಖಿತರಾಗ್ತಿರ್ತಾರೆ. ದುಃಖಿತರಾಗ್ತಾ ಇರ್ತಾರೆ. ಆ ಬಾಧೆನೂ ಇರುತ್ತೆ. ಆವಾಗವಾಗ ದನ ಜಾಸ್ತಿ ಬಂದ್ರು ಇಲ್ಲ ಕಡಿಮೆ ಬಂದ್ರು ಎರಡರ ಚಿಂತೆ ಮೂಲಕ ಆಗುವಂತಹ ಬಾಧೆನೂ ಇರುತ್ತೆ ಅವ್ರಿಗೆ. ಆಗಾಗ ಪ್ರಕೃತಿ ಆಪತ್ತುಗಳ ಮೂಲಕ ಪ್ರಾಪ್ತಿಯಾಗುವಂತಹ ದುಃಖದಿಂದ ಸಿಗುವಂತಹ ಬಾಧೆ. ಆಗಾಗ ಅಲ್ಪಕಾಲಿಕ ಕೋರಿಕೆಗಳಿಟ್ಕೊಂಡಿರ್ತಾರೆ, ಹಾಗಾಗ್ಬೇಕು ಹೀಗಾಗ್ಬೇಕು, ಅದು ಬೇಕು ಇದು ಬೇಕು ಅಂತ. ಅದು ಪ್ರಾಪ್ತಿ ಆಗೋದಿಲ್ಲ. ಆ ಒಂದು ಅಪ್ರಾಪ್ತಿಯ ಮೂಲಕ ಆಗುವಂತಹ ದುಃಖ, ಆ ದುಃಖದಿಂದ ಬಾಧೆ ಆಗುತ್ತೆ. ಈ ತರ ಒಂದು ಬಾಧೆಯಿಂದ ಅನೇಕ ಬಾಧೆಗಳು ಒಂದರಿಂದೆ ಒಂದು ಹುಟ್ಕೊಳ್ತಾನೇ ಬರ್ತಾ ಇರುತ್ತೆ ಪಾಪ ಅವ್ರಿಗೆ. ವಿಶ್ವನೇ ದುಃಖ ಬಾಧೆಗಳಿಂದ ಆಕ್ರಂದನಗಳನ್ನ ಮಾಡೋದಾಗ್ಬಿಟ್ಟಿದೆ. ಈಗ ಮಾಡ್ತಾ ಇದೆ, ಆಕ್ರಂದನಗಳನ್ನ ಮಾಡ್ತಾ ಇದೆ ಈಗ ಇಡೀ ವಿಶ್ವನೇ. ಇಂತಹ ಸಮಯದಲ್ಲಿ ಸುಖವನ್ನು ಕೊಡುವಂತಹ ಸುಖ ಸ್ವರೂಪ ಮಕ್ಕಳಾದಂತಹ ನಿಮ್ಮ ಕರ್ತವ್ಯ ಏನು ಮಕ್ಕಳೇ ಅಂತ ಕೇಳ್ತಿದ್ದಾರೆ. ಏನು ನಿಮ್ಮ ಕರ್ತವ್ಯ? ಜನ್ಮ ಜನ್ಮಗಳ ದುಃಖ ಬಾಧೆಗಳು ಅದು ಸಾಲ ತರ. ಜನ್ಮ ಜನ್ಮಗಳ ದುಃಖ ಬಾಧೆ ಅನ್ನೋದು ಸಾಲ. ಆ ಸಾಲದಿಂದ ಎಲ್ಲರನ್ನ ಬಿಡಿಸ್ರಿ. ಯಾರೇ ದುಃಖ ತಿಂತಿದ್ರು ಅನುಭವಿಸ್ತಿದ್ರು ಬಾಧೆಗಳು ಇದ್ರೂ ಕೂಡ ಅದು ಅವರಿಗೆ ಸಾಲ.
ಅನೇಕ ಜನ್ಮಗಳ ಸಾಲವನ್ನ ಅವರು ಅನುಭವಿಸ್ತಿದ್ದಾರೆ. ಪಾಪ ಆ ಸಾಲದಲ್ಲಿ ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಬಿಡಿಸ್ರಿ ನೀವು ಅವರನ್ನ ಅಂತಿದ್ದಾರೆ. ಅದು ಹಳೆಯ ಸಾಲ, 63 ಜನ್ಮದ ಒಂದು ಹಳೆಯ ಸಾಲ, ಅದು ಅನೇಕ ಜನ್ಮಗಳ ಸಾಲ. ಆ ದುಃಖ ಬಾಧೆಯನ್ನ ಕೊಡುವಂತಹ ಒಂದು ಕಾಯಿಲೆ ಆಗೋಗ್ಬಿಟ್ಟಿದೆ ಅದೀಗ. ಆ ಹಳೆಯ ಒಂದು ಸಾಲ ಅನ್ನೋದು ಯಾವ ತರ ಆಗೋಗ್ಬಿಟ್ಟಿದೆ? ದುಃಖ ಬಾಧೆಗಳನ್ನು ಕೊಡುವಂತಹ ಕಾಯಿಲೆ ತರ ಆಗೋಗ್ಬಿಟ್ಟಿದೆ. ಇಂತಹ ಸಮಯದಲ್ಲಿ ನಿಮ್ಮೆಲ್ಲರ ಕರ್ತವ್ಯ ಏನು ಗೊತ್ತಾ? ದಾತರಾಗಿ ಯಾವಾತ್ಮಕ್ಕೆ ಯಾವ ವಿಧವಾದಂತಹ ಸಾಲ, ಯಾವಾತ್ಮ ಯಾವ ವಿಧವಾದಂತಹ ಸಾಲ ಮಾಡಿದೆಯೋ ಆ ಸಾಲದ ಮೂಲಕ ಆ ವ್ಯಾಧಿಯೇ ಅಂಟುಕೊಂಡಿದೆಯೋ ಆ ಆತ್ಮವನ್ನ ಆ ಪ್ರಾಪ್ತಿಯ ಮೂಲಕ ಭರ್ಪೂರಾಗಿ ಮಾಡ್ಬೇಕೀಗ ನೀವು. ಹೇಗಾದ್ರೆ ಶಾರೀರಿಕ ಕರ್ಮಭೋಗದಿಂದ ದುಃಖ ಬಾಧೆಯನ್ನು ಅನುಭವಿಸುವಂತ ಆತ್ಮಗಳು ಕರ್ಮಯೋಗಿಗಳಾಗಿ ಕರ್ಮಯೋಗದ ಮೂಲಕ ಕರ್ಮಭೋಗವನ್ನ ಸಮಾಪ್ತಿ ಮಾಡ್ಕೋಬೇಕು. ಈಗ ಶಾರೀರಿಕ ಒಂದು ಕರ್ಮಭೋಗ ಇರುತ್ತೆ ಅಲ್ವಾ, ಕಾಯಿಲೆಗಳು ರೋಗಗಳು ಇರುತ್ತೆ, ದುಃಖ ಇರುತ್ತೆ, ಅದರಿಂದ ನೋವು ತಿಂತಿರ್ತಾರೆ ಪಾಪ. ಅಂಥವರು ಕೆಲಸ ಕಾರ್ಯ ಮಾಡುವಾಗ ಬಾಬಾರವರ ನೆನಪಲ್ಲಿ ಕರ್ಮಯೋಗಿಯಾಗಿ ಅಂದ್ರೆ ಕೆಲಸ ಕಾರ್ಯಗಳನ್ನ ಕರ್ಮಯೋಗಿಯಾಗಿ ಮಾಡ್ತಾರೆ. ಕರ್ಮ ಮತ್ತೆ ಕರ್ಮದಲ್ಲಿ ಯೋಗ ಅನ್ನೋದು ಇರಬೇಕು, ಬ್ಯಾಲೆನ್ಸ್ ಇರಬೇಕು. ಇವೆರಡು ಬ್ಯಾಲೆನ್ಸ್ನ ಮೂಲಕ ನಾವು ಸೇವೆ ಮಾಡಿದಾಗ, ಕರ್ಮ ಅಂದ್ರೆ ಸೇವೆನೆ ಅಲ್ವಾ, ಆ ಕರ್ಮದ ಜೊತೆಗೆ ಸ್ಮೃತಿನೂ ಇರಬೇಕು. ಯೋಗ, ಆತ್ಮದ ಸ್ಮೃತಿ, ತಂದೆ ಸ್ಮೃತಿ ಎರಡು ಇರಬೇಕು. ಇವೆರಡು ಅಂದ್ರೆ ಮಾಡಿಸುವಂಥವರು ಮತ್ತೆ ಮಾಡುವಂಥವರು, ನಿಮಿತ್ತಾಗಿ ಮಾಡುವಂಥವರು, ಸ್ಮೃತಿ ಜೊತೆಗೆ ಕರ್ಮನೂ ಇರಬೇಕು. ಎರಡು ಬ್ಯಾಲೆನ್ಸ್ ಇರಬೇಕು, ಕರ್ಮ ಮತ್ತೆ ಯೋಗ. ಆ ಕರ್ಮಯೋಗದ ಮೂಲಕ ಕರ್ಮಭೋಗ ಸಮಾಪ್ತಿ ಆಗುತ್ತೆ. ಇದು ನಮಗೆ ಗೊತ್ತಿದೆ ಅಲ್ವಾ. ಅದೇ ತರ ಕರ್ಮಯೋಗಿಗಳಾಗಿ ಶಕ್ತಿಗಳ ಪ್ರಾಪ್ತಿಯನ್ನ ಮಹಾದಾನದ ರೂಪದಲ್ಲಿ ಕೊಡಿ. ಏನ್ ಹೇಳ್ತಿದ್ದಾರೆ? ಶಾರೀರಿಕ ಕರ್ಮಭೋಗದಿಂದ ದುಃಖ ಬಾಧೆಗಳನ್ನು ಅನುಭವಿಸುವಂತ ಆತ್ಮಗಳು ಕರ್ಮಯೋಗಿಗಳಾಗಿ ಕರ್ಮಯೋಗದ ಮೂಲಕ ಕರ್ಮಭೋಗವನ್ನ ಸಮಾಪ್ತಿ ಮಾಡ್ಕೋಬೇಕು. ಅದೇ ತರ ಕರ್ಮಯೋಗಿಗಳಾಗಿ ಆಗುವ ಶಕ್ತಿಗಳ ಪ್ರಾಪ್ತಿ, ಕರ್ಮಯೋಗಿಗಳಾಗಿ ಆಗುವ ಶಕ್ತಿಗಳ ಪ್ರಾಪ್ತಿಯನ್ನ ಮಹಾದಾನ ರೂಪದಲ್ಲಿ ಕೊಡಿ, ವರದಾನ ರೂಪದಲ್ಲಿ ಕೊಡಿ. ಯಾಕೆ ಅಂದ್ರೆ ಸ್ವಯಂ ಋಣಗ್ರಸ್ತರಾಗಿ ಅಂದ್ರೆ ಶಕ್ತಿಹೀನರಾಗಿ ಖಾಲಿಯಾಗಿದ್ದಾರೆ ಅವರು. ಅಂತಹವರಿಗೆ ಕರ್ಮಯೋಗದ ಮೂಲಕ ನೀವು ಸಂಪಾದನೆ ಮಾಡಿಕೊಂಡಿರುವಂತಹ ಶಕ್ತಿಗಳಲ್ಲಿ ಸ್ವಲ್ಪ ಅವರಿಗೆ ಭಾಗ ಕೊಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದ್ರೆ ಅವ್ರು ಕರ್ಮಯೋಗಿಗಳಾಗಬೇಕು. ಕೆಲಸ ಕಾರ್ಯ ಮಾಡ್ತಿದ್ರು, ಮಲಗಿದ್ರು, ತಿಂತಿದ್ರು, ಓಡಾಡ್ತಿದ್ರು, ಏನೇ ಮಾಡ್ತಿದ್ರು ಕೂಡ ಅಲ್ಲಿ ಆತ್ಮದ ಸ್ಮೃತಿ, ತಂದೆಯ ಸ್ಮೃತಿ ಜೊತೆಗೆ ಅವರೂ ಸಹ ಕರ್ಮಯೋಗಿಗಳಾಗಬೇಕು. ಆ ಶಕ್ತಿಗಳ ಒಂದು ಪ್ರಾಪ್ತಿಯನ್ನ ನೀವು ಮಹಾದಾನದ ರೂಪದಲ್ಲಿ ಕೊಡಬೇಕು, ವರದಾನದ ರೂಪದಲ್ಲಿ ಕೊಡಬೇಕು. ಯಾಕೆ ಅಂದ್ರೆ ಸ್ವಯಂ ಋಣಗ್ರಸ್ತರಾಗಿ ಅಂದ್ರೆ ಶಕ್ತಿಹೀನರಾಗಿ ಖಾಲಿಯಾಗಿದ್ದಾರೆ. ಅಂತವರಿಗೆ ಕರ್ಮಯೋಗದ ಮೂಲಕ ನೀವೇನು ಸಂಪಾದನೆ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಆ ಶಕ್ತಿಯಲ್ಲಿ ಸ್ವಲ್ಪ ಭಾಗ ಕೊಡಿ. ಕರ್ಮಯೋಗದ ಮೂಲಕ ನೀವು ಸಂಪಾದನೆ ಮಾಡ್ಕೊಂಡಿದ್ರೆ ಕೊಡಕ್ಕಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ನಿಮ್ಮ ಖಾತೆಯಿಂದ ಅವರ ಖಾತೆಯಲ್ಲಿ ಜಮಾ ಮಾಡಿ ಅಂತ ಹೇಳ್ತಿದ್ದಾರೆ. ಕೊಡಬೇಕು ಅಂದ್ರೆ ಯಾವ ರೀತಿ ಕೊಡೋದು ಹೇಳಿ? ಶುಭ ಭಾವನೆ, ಶುಭ ಕಾಮನೆ, ದೃಷ್ಟಿ, ವೃತ್ತಿಯ ಮೂಲಕ ಕೊಡಬೇಕಾಗತ್ತೆ. ಮನಸ್ಸ, ವಾಚ, ಕರ್ಮಣ ಎಲ್ಲನೂ ಸಹ ನಿಮ್ಮ ಖಾತೆಯಿಂದ ಅವರ ಖಾತೆಯಲ್ಲಿ ಜಮಾ ಮಾಡಿ. ಆಗ ಅವರು ಸಾಲಗಳ ಮೂಲಕ ಬಂದಿರುವಂತ ರೋಗದಿಂದ ಮುಕ್ತರಾಗಕ್ಕೆ ಸಾಧ್ಯ. ಎಲ್ಲನೂ ಸಾಲನೇ, ಅದು ಗೊತ್ತಾಗ್ತಿಲ್ಲ. ನಮ್ಗೇನೇ ಒಂದು ಕಷ್ಟ ಇದ್ರೂ ಅಷ್ಟೇ, ಸುಖ ಇದ್ರೂ ಅಷ್ಟೇ, ಪ್ರೀತಿ,
ಯಾವುದೇ ಆಗಲಿ ವಂಚನೆ ಪ್ರತಿಯೊಬ್ಬರಿಗೂ ನಮ್ಮ ಜೀವನದಲ್ಲಿ ಅದು ಬರ್ತಿದೆ ಅಂದರೆ ಅದು ಇಂದಿನ ಜನ್ಮಗಳ ಸಾಲ ತೀರ್ತಿದೆ ಅಂತ ಅರ್ಥ. ಅವರು ಅದಕ್ಕೆ ಹೇಳ್ತಿದ್ದಾರಲ್ಲ, ಅಯ್ಯೋ ಅಯ್ಯೋ ಅನ್ನೋ ಒಂದು ಆಕ್ರಂದನಗಳನ್ನು ಮಾಡ್ತಿದ್ದಾರೆ ಅಂತ. ಅದಕ್ಕೆ ನೀವು ಯಾವಾಗ ಕೊಡ್ತೀರಾ, ನಿಮ್ಮ ಖಾತೆಯಿಂದ ಸ್ವಲ್ಪ ನೀವು ಕರ್ಮಯೋಗಿಯಾಗಿ ಸಂಪಾದನೆ ಮಾಡ್ಕೊಂಡಿದ್ದೀರಲ್ಲ ಕರ್ಮಯೋಗದ ಮೂಲಕ, ಆ ಒಂದು ಶಕ್ತಿನ ಸ್ವಲ್ಪ ಆದರೂ ಅವ್ರಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಖಾತೆಯಿಂದ ಅವ್ರ ಖಾತೆಯಲ್ಲಿ ಜಮಾ ಮಾಡಿ, ಆಗ ಅವರು ಸಾಲಗಳ ಮೂಲಕ ಬಂದಿರುವಂಥ ರೋಗದಿಂದ ಮುಕ್ತರಾಗ್ತಾರೆ. ಇಷ್ಟು ಸಮಯ ತಂದೆಗೆ ಡೈರೆಕ್ಟ್ ವಾರಸರಾಗಿ ಸರ್ವಶಕ್ತಿಗಳ ವಾರಸತ್ವವನ್ನು ಏನಾದರೂ ಜಮಾ ಮಾಡ್ಕೊಂಡಿದ್ದೀರೋ ಆ ಜಮಾ ಖಾತೆಯಿಂದ ವಿಶಾಲ ಹೃದಯದಿಂದ ದಾನ ಮಾಡಿ ಅಲ್ವಾ. ಈಗ ನಾವು ಲೌಕಿಕದಲ್ಲೂ ಅಷ್ಟೇ ಅಲ್ವಾ, ಯಾರಾದರೂ ತುಂಬ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂದರೆ ಅಂಥವ್ರಿಗೆ ನಮ್ಮ ಹತ್ರ ಇರೋದನ್ನು ನಾವು ಸ್ವಲ್ಪ ಕೊಡ್ತೀವಲ್ಲ, ನಮ್ಮ ಹತ್ರ ಇರೋದೇ ಕೊಡ್ತೀವಲ್ಲ. ಹಾಗೆ ನೀವು ಇಷ್ಟು ಸಮಯ ತಂದೆಗೆ ಡೈರೆಕ್ಟ್ ಮಕ್ಕಳಾಗಿದ್ದೀರಲ್ಲ, ನೀವು ವಾರಸರಾಗಿದ್ದೀರಲ್ಲ, ಸರ್ವಶಕ್ತಿಗಳ ವಾರಸತ್ವವನ್ನು ನೀವು ಏನಾದರೂ ಜಮಾ ಮಾಡ್ಕೊಂಡಿದ್ದೀರೋ ತಂದೆಯಿಂದ, ಆ ಜಮಾ ಖಾತೆಗಳಿಂದ ವಿಶಾಲ ಹೃದಯದಿಂದ ದಾನ ಮಾಡಿ. ಅವರಿಗೆ ವಿಶಾಲ ಹೃದಯ ಇರಬೇಕು ಅದಕ್ಕೆ ದಾನ ಮಾಡೋಕ್ಕೂ ಕೂಡ ಅಲ್ವಾ. ಹೊರಗಡೆ ಯಾರಿಗಾದ್ರೂ ₹1 ಭಿಕ್ಷುಕರಿಗೆ ಕೊಡಬೇಕಂದ್ರೂ ಕೂಡ ವಿಶಾಲ ಹೃದಯ ಬೇಕಲ್ವಾ. ಅದರಲ್ಲಿ ಬೇರೆ ಬಿಡಿ, ಕೆಲವರು ₹1 ಕೊಡ್ತಾರೆ, ಕೆಲವರು ₹10 ಕೊಡ್ತಾರೆ, ಕೆಲವರು ₹500 ಕೊಡ್ತಾರೆ. ಅವ್ರ ಮನಸ್ಸು ಎಷ್ಟು ದೊಡ್ಡದಿರುತ್ತೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲೂ ಅಷ್ಟೇ ನೀವು ವಿಶಾಲ ಹೃದಯದಿಂದ ದಾನ ಮಾಡಬೇಕಾಗ ಅವರ ಮಾನಸಿಕ ಬಾಧೆಗಳನ್ನು ಸಮಾಪ್ತಿ ನೀವು ಮಾಡೋಕ್ಕೆ ಸಾಧ್ಯ ಆಗತ್ತೆ. ಅಂತಿಮ ಸಮಯ ಸಮೀಪಕ್ಕೆ ಬರ್ತಾ ಹೋಗ್ತಾ ಇದೆ. ಎಷ್ಟು ಬರ್ತಾ ಹೋಗುತ್ತೋ ಆತ್ಮಗಳಿಗೆ ಭಕ್ತಿ ಮೂಲಕ, ಏನೇನವರು ದ್ವಾಪರ ಯುಗದಿಂದ ಪಾಪ ಭಕ್ತಿ ಮೂಲಕ ಪಡ್ಕೊಂಡ್ಬಂದಿದ್ರು ಶಕ್ತಿನೂ ಕೂಡ, ಅದು ಕೂಡ ಸಮಾಪ್ತಿ ಆಗ್ತಾ ಇದೆ. ದ್ವಾಪರ ಯುಗದಿಂದ ರಜೋಗುಣಿ ಆತ್ಮಗಳಾದಂಥವರು ದಾನ ಪುಣ್ಯಗಳ ಮೂಲಕ ಭಕ್ತಿಯ ಮೂಲಕ ತಮ್ಮ ಖಾತೆಗಳಲ್ಲಿ ಅಷ್ಟೋ ಇಷ್ಟೋ ಸ್ವಲ್ಪ ಜಮಾ ಮಾಡ್ಕೊಂಡಿದ್ರು ಆವಾಗ ಭಕ್ತಿ ಮೂಲಕ. ಆದ್ರಿಂದನೇ ತಮ್ಮ ಆತ್ಮ ನಿರ್ವಹಣೆಗೋಸ್ಕರ ಯಾವ ಸ್ವಲ್ಪ ಶಾಂತಿ ಸಾಧನಗಳು ಪ್ರಾಪ್ತಿ ಆಗಿತ್ತು ಅವ್ರಿಗೆ. ಆದರೆ ಈಗ ತಮೋಗುಣಿ ಆಗೋಗಿದ್ದಾರೆ. ತಮೋಗುಣಿ ಆತ್ಮಗಳು ಅಲ್ಪಕಾಲಿಕ ಸುಖಕ್ಕೋಸ್ಕರ, ಆತ್ಮ ನಿರ್ವಹಣೆಗೋಸ್ಕರ ತಮಗೆ ಪ್ರಾಪ್ತಿಯಾಗಿರುವ ಸಾಧನಗಳಿಂದ ಕೂಡ ಖಾಲಿ ಆಗೋಗ್ಬಿಟ್ಟು, ಅಂದರೆ ಸಿಕ್ಕಿರುವಂತಹ ಭಕ್ತಿ ಫಲವನ್ನು ಕೂಡ ತಿಂದು ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ತಮೋಗುಣಿ ಆತ್ಮಗಳಲ್ವಾ. ತಮೋಗುಣಿ ಆತ್ಮಗಳು ಯಾಕಂದ್ರೆ ದ್ವಾಪರ ಅಂದ್ರೆ ರಜೋಗುಣಿ, ಕಲಿಯುಗ ಅಂದ್ರೆ ತಮೋಗುಣಿ. ಇಲ್ಲಿ ಬಂದು ಅಲ್ಪಕಾಲಿಕ ಸುಖಕ್ಕೋಸ್ಕರ ಎಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಕ್ತಿ ಫಲ ಏನು ಸಿಕ್ಕಿರೋದೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಇರೋವಂಥದ್ದು ಕೇವಲ ನಾಮಧಾರಿ ಭಕ್ತಿ ಅಷ್ಟೇ. ಅದರಲ್ಲಿ ಯಾವುದು ಫಲವನ್ನು ಕೊಡುವಂಥ ಫಲ ಸ್ವರೂಪ ಭಕ್ತಿ ಇಲ್ಲ ಅಲ್ಲಿ. ಅವ್ರು ಮಾಡೋ ಭಕ್ತಿಗೆ ಫಲ ಸಿಕ್ತಿತ್ತು, ಆದರೆ ಈಗ ಆ ಭಕ್ತಿ ಎಲ್ಲಿದೆ ಅಲ್ಲ, ನಾಮಧಾರಿ ಬರೀ ಹೆಸರಿಗೆ ಭಕ್ತರಷ್ಟೇ. ಭಕ್ತಿ ವೃಕ್ಷ ತುಂಬಾ ವಿಸ್ತಾರವನ್ನ ಪಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಬಾಬಾ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಬಾಬಾರವರಿಂದ ನಮಗೆ ಸರ್ವಶಕ್ತಿಗಳು ಪ್ರಾಪ್ತಿಗಳು ಎಲ್ಲರೂ ಸಹ ಬ್ರಾಹ್ಮಣ ಜನ್ಮ ಪಡ್ಕೊಂಡಾಗಲೇ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾವು ಏನು ಪಡ್ಕೊಂಡಿದ್ದೀವಿ ತಂದೆಯಿಂದ, ಅದನ್ನು ನಾವು ಶುಭ ಭಾವನೆ ಶುಭ ಕಾಮನೆಗಳ ಮೂಲಕ ಅವರಿಗೆ ಯಾರಲ್ಲಿ ಏನು ಕೊರತೆ ಇದೆ ಅದನ್ನು ನೋಡಿ ನಾವು ಅವರಿಗೆ ಕೊಡಬೇಕಾಗುತ್ತೆ. ಶಾಂತಿ ಬೇಕಾ, ಪ್ರೀತಿ ಬೇಕಾ, ಸುಖ ಬೇಕಾ, ಧೈರ್ಯ ಬೇಕಾ, ಸಹನೆ ಬೇಕಾ, ನಾವು ಇವುಗಳನ್ನ ಕೊಡ್ತಾ ಹೋಗ್ಬೇಕು. ಆವಾಗ ಅವ್ರ ಸಾಲ ತೀರುತ್ತೆ. ಸಾಲ ತೀರಬೇಕು ಅಂದರೆ ಅವರು ಯಾರೋ ಅವ್ರಿಗೆ ದುಃಖ ಕೊಡ್ತಿರ್ತಾರೆ, ಅವರು ದುಃಖ ಕೊಟ್ಟರೆ ಇನ್ನೂ ಸಾಲ ಜಾಸ್ತಿ ಆಗುತ್ತಲ್ಲ. ಅವ್ರು ದುಃಖ ಕೊಡ್ತಿದ್ದಾರೆ ಅಂದರೆ ನೀವು ಇಲ್ಲಿ ಯಾರು ದುಃಖ ಅನುಭವಿಸ್ತಿರ್ತಾರಲ್ಲ ಅವ್ರಿಗೆ ನೀವು ಸುಖ ಕೊಟ್ಟಾಗ ಆ ಸುಖ ಅನ್ನೋದು ಮತ್ತೆ ಯಾರು ದುಃಖ ಕೊಡ್ತಿದ್ದಾರಲ್ಲ ಅವ್ರಿಗೆ ಕೊಡ್ತಾರವ್ರು. ಆಗ ಆ ಸಾಲ ತೀರ್ಬಿಡುತ್ತೆ. ಹಿಂದೆ ಅವ್ರು ದುಃಖ ಕೊಟ್ಟಿದ್ರು, ಅದಕ್ಕೆ ಇವಾಗ ಅವ್ರು ಕೊಡ್ತಿದ್ದಾರೆ ಈ ಜನ್ಮದಲ್ಲಿ. ಈಗ ಅವ್ರ ಹತ್ರ ಇಲ್ಲ ಸುಖ, ನೀವೇನಾದರೂ ತಂದೆಯಿಂದ ತಗೊಂಡಿರೋದು ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಕೊಡ್ತಾರೆ. ಆವಾಗ ಅದು ಸಾಲ ತೀರ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಭಕ್ತಿ ಒಂದು ವೃಕ್ಷ ತುಂಬಾ ವಿಸ್ತಾರವನ್ನ ಪಡ್ಕೊಂಡಿದೆ. ಈ ವೃಕ್ಷದಲ್ಲಿ ಬಣ್ಣ ಬಣ್ಣದ ಒಂದು ವೈಭವ,
ಪ್ರಕಾಶತೆ ಆದರೆ ಇದೆ, ಆದರೆ ಶಕ್ತಿಹೀನವಾಗಿರೋದ್ರಿಂದ ಅದರಿಂದ ಫಲನೂ ಸಹ ಸಿಗೋದಿಲ್ಲ. ಹೇಗಾದರೂ ಸ್ಥೂಲ ವೃಕ್ಷ ಪೂರ್ತಿಯಾಗಿ ವಿಸ್ತಾರವಾಗಿ ಶಿಥಿಲಾವಸ್ಥೆಗೆ ಸೇರ್ಕೊಂಡ್ಬಿಟ್ಟಾಗ ಅದು ಫಲ ಕೊಡೋ ಥರ ಇರೋದಿಲ್ಲ ಅಲ್ವಾ? ಆದರೆ ಅದು ನೆರಳು ಮಾತ್ರ ಕೊಡೋ ಥರ ಇರುತ್ತೆ, ಫಲ ಏನು ಸಿಗಲ್ಲ. ಆದರೆ ಹಣ್ಣು ಕಾಯಿ ಏನು ಕೊಟ್ಟಿಲ್ಲ ಅಂದ್ರೂ ಕೂಡ ಅದೇನು ನೆರಳಾದರೂ ಕೊಡುತ್ತಲ್ಲ, ಅದೇ ಥರ ಈಗ ಭಕ್ತಿಯ ಒಂದು ವೃಕ್ಷ ಕೂಡ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ನೆರಳಾದರೆ ಕೊಡ್ತಾ ಇದೆ ಅಷ್ಟೆ. ನಾವು ಗುರುಗಳ ಒಂದು ಆಶ್ರಯ ಪಡ್ಕೊಂಡ್ಬಿಟ್ಟಿದ್ದೀವಿ, ಮುಕ್ತಿ ಸಿಗುತ್ತೆ ಬಿಡು ನಮಗೆ, ತೀರ್ಥಯಾತ್ರೆಗಳು ದಾನ ಪುಣ್ಯಗಳೆಲ್ಲ ಮಾಡಿಬಿಟ್ಟಿದ್ವಿ, ಪ್ರಾಪ್ತಿ ಸಿಗುತ್ತೆ ಅಂತ ಅವ್ರಿಗವ್ರಿಗೆ ಮನಸ್ಸಿಗೆ ಸಂತೋಷ ಪಡುವಂತಹ ಒಂದು ಸಮಾಧಾನಗಳ ಅನ್ನೋ ನೆರಳು ಅನ್ನೋದು ಅವ್ರ ಹತ್ರ ಉಳಿದಿದೆ ಅಷ್ಟೇ. ಅವ್ರಿಗವ್ರಿಗೆ ಸಮಾಧಾನ ಮಾಡ್ಕೋತಿದ್ದಾರೆ, ಅದು ನೆರಳಿದೆ ಅಷ್ಟೇ. ಈಗಲ್ಲ ಅಂದರೆ ಯಾವತ್ತೋ ಒಂದಿನ ನಮಗೆ ಸಿಗುತ್ತೆ ಬಿಡು ಅನ್ನೋ ನೆರಳಲ್ಲೇ ಪಾಪ ಅಮಾಯಕ ಭಕ್ತರು ವಿಶ್ರಾಂತಿಯನ್ನು ತಗೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಫಲ ಇಲ್ಲ ಮಕ್ಕಳೇ ಪಾಪ. ಆದ್ದರಿಂದ ಎಲ್ಲರ ಆತ್ಮ ನಿರ್ವಹಣೆಯ ಖಾತೆಗಳು ಖಾಲಿ ಆಗ್ಬಿಟ್ಟಿದ್ದಾವೆ ಇವಾಗ. ಆತ್ಮಗಳನ್ನ ಇವಾಗ ಶರೀರ ನಿರ್ವಹಣೆಗೋಸ್ಕರ ಕೆಲಸ ಕಾರ್ಯ ಮಾಡ್ಬೇಕಲ್ಲ, ದುಡ್ಡು ಬೇಕಲ್ಲ, ತಿನ್ನಕ್ಕೆ ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು, ಎಲ್ಲದಕ್ಕೂ ಶರೀರ ನಿರ್ವಹಣೆಗೋಸ್ಕರ. ಇಲ್ಲಿ ಆತ್ಮ ನಿರ್ವಹಣೆಗೋಸ್ಕರನೂ ಬೇಕಲ್ವಾ? ಇಲ್ಲಿ ಆತ್ಮಿಕ ಶಕ್ತಿ ಬೇಕಲ್ವಾ? ಎಲ್ಲದೂ ಬೇಕಲ್ಲ, ಶಾಂತಿ, ಪ್ರೀತಿ, ಸುಖ, ಆನಂದ ಇವೆಲ್ಲನೂ ಸಹ ಬೇಕಲ್ಲ. ಅವೆಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಭಕ್ತಿಯಿಂದ ಏನೋ ಅಲ್ಪ ಸ್ವಲ್ಪ ಪ್ರಾಪ್ತಿಯಾಗಿತ್ತು, ಇವಾಗ ಅದನ್ನೂ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಇಂತಹ ಸಮಯದಲ್ಲಿ ಭರ್ಪೂರಾಗಿರುವಂತಹ ಆತ್ಮಗಳಾದಂಥ ನಿಮ್ಮ ಕರ್ತವ್ಯ ಏನು ಅಂದರೆ, ನೀವು ಜಮಾ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಶಕ್ತಿಗಳು ಏನಿದಾವೆ, ಆ ಶಕ್ತಿ ಜಮಾ ಮಾಡ್ಕೊಂಡಿರೋ ಶಕ್ತಿಗಳಿಂದ ಅಂತಹ ಆತ್ಮಗಳಿಗೆ ಧೈರ್ಯವನ್ನ, ಉತ್ಸಾಹವನ್ನ ಕೊಡಿಸಿ. ನಿಮ್ಮ ಹತ್ರ ಜಮಾ ಇದೆಯೋ ಇಲ್ಲೋ ಸಂಪಾದನೆ ಮಾಡಿಕೊಂಡು ಅದಕ್ಕೆ ಅದು ಕೇಳ್ತಿದ್ದಾರೆ ನೋಡಿ, ನಿಮ್ಮ ಹತ್ರ ಜಮಾ ಮಾಡ್ಕೊಂಡಿರೋದು ಇದೆಯಾ, ಇಲ್ಲ ಸಂಪಾದನೆ ಮಾಡ್ಕೊಂಡ್ಬಿಟ್ಟು ನಿಮ್ಮಷ್ಟಕ್ಕೆ ನೀವೇ ತಿಂದ್ಬಿಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ. ತಿನ್ಬಿಡೋದು ಅಂದ್ರೆ ಏನು? ಖರ್ಚು ಮಾಡ್ಕೊಂಡ್ಬಿಡೋದು. ಖರ್ಚು ಯಾವಾಗ ಆಗುತ್ತೆ ಹೇಳಿ? ಬಾಬಾರವ್ರ ಹತ್ರ ನಾವು ತಗೊಳ್ತೀವಿ, ದೇಹಾಭಿಮಾನದಲ್ಲಿ ವ್ಯರ್ಥದಲ್ಲಿ ಓದುವೆಂದ್ರೆ ಅದು ಖರ್ಚಾಗಿರುತ್ತೆ. ಅದಕ್ಕೆ ಕೇಳ್ತಿದ್ದಾರೆ ಖರ್ಚು ಮಾಡ್ಕೊಂಡ್ಬಿಟ್ರಾ ಅಂತ. ಸಂಪಾದನೆ ಮಾಡ್ಕೊಂಡ್ವಿ ತಿಂದಾಕ್ಬಿಟ್ರಿ ಅನ್ನೋರ್ನ ರಾಜಯೋಗಿಗಳು ಅಂತ ಹೇಳೋದಿಲ್ಲ ಮಕ್ಕಳೇ ಅಂತಿದ್ದಾರೆ. ಸ್ವರಾಜ್ಯ ಅಧಿಕಾರಿಗಳಂತನೂ ಹೇಳೋದಿಲ್ಲ. ರಾಜರ ಭಂಡಾರ ಸದಾ ಭರ್ಪೂರಾಗಿರುತ್ತೆ ರಾಜರದ್ದು ಅಲ್ವಾ? ಪ್ರಜೆಗಳನ್ನ ಪ್ರಜೆಗಳನ್ನ ಸಾಕುವಷ್ಟು ಜವಾಬ್ದಾರಿ ರಾಜನ ಮೇಲೆ ಇರುತ್ತೋ ಇಲ್ಲೋ? ಪ್ರಜೆಗಳನ್ನ ಪಾಲನೆ ಮಾಡುವಂತ ಜವಾಬ್ದಾರಿ ರಾಜನ ಮೇಲೆ ಇರುತ್ತೋ ಇಲ್ಲೋ? ಸ್ವರಾಜ್ಯ ಅಧಿಕಾರಿ ಅಂದ್ರೆ ಎಲ್ಲಾ ಖಜಾನೆಗಳು ಭರ್ಪೂರಾಗಿರುತ್ತೆ. ರಾಜ ಆದ್ರೆ ಎಲ್ಲ ಇರುತ್ತೆ, ಸ್ವರಾಜ್ಯ ಅಧಿಕಾರಿ ಅಂದ್ರೆ ಎಲ್ಲ ಖಜಾನೆಗಳು ಭರ್ಪೂರಾಗಿರುತ್ತೆ. ಖಜಾನೆಗಳು ಭರ್ಪೂರಾಗಿಲ್ಲ ಅಂದ್ರೆ ಅವ್ರಿಗೂ ಈಗಲೂ ಕೂಡ ಇನ್ನೂ ಪ್ರಜಾಯೋಗಿಗಳೇ ಅಂತ ಅರ್ಥ, ರಾಜಯೋಗಿಗಳಲ್ಲ. ಯಾವುದೇ ಖಜಾನೆ ಏನಿದೆ ಆ ಸರ್ವ ಖಜಾನೆಗಳು ಭರ್ಪೂರಾಗಿ ಇದ್ರೆ ಅವರು ರಾಜಯೋಗಿಗಳು, ಇಲ್ಲ ಅಂದ್ರೆ ಅವರು ಈಗಲೂ ಕೂಡ ಪ್ರಜಾಯೋಗಿಗಳೇ. ಪ್ರಜೆಗಳು ಸಂಪಾದನೆ ಮಾಡ್ಕೋತಾರೆ ಮತ್ತೆ ತಿಂದ್ಬಿಡ್ತಾರೆ. ಸಾಹುಕಾರ ಹತ್ರ ಜಮಾ ಇರುತ್ತೆ ಅಂದ್ರೆ ಏನು? ರಾಜರ ಹತ್ರ. ಮತ್ತೆ ಸಾಹುಕಾರ ಪ್ರಜೆಗಳು ಅಲ್ಪ ಸ್ವಲ್ಪ ಏನೋ ಅಷ್ಟೋ ಇಷ್ಟು ಜಮಾ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆದ್ರೆ ರಾಜರು ಖಜಾನೆಗಳಿಗೇನೆ ಅಧಿಕಾರಿಗಳಾಗಿರ್ತಾರೆ. ಇವ್ರ ಪ್ರಜೆಗಳು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿ ಇಟ್ಕೊಂಡಿರ್ತಾರೆ, ಜಮಾ ಮಾಡಿ ಇಟ್ಕೊಂಡಿರ್ತಾರೆ ಸಾಹುಕಾರ ಪ್ರಜೆಗಳು. ಕೆಲವು ನಾರ್ಮಲ್ ಪ್ರಜೆಗಳು ಸಂಪಾದನೆ ಮಾಡ್ತಾರೆ, ಅಲ್ಲೇ ತಿಂದ್ಬಿಡ್ತಾರೆ. ಆದ್ರೆ ರಾಜರು ಎಲ್ಲಾ ಖಜಾನೆಗಳಿಗೂ ಅಧಿಕಾರಿಗಳಾಗಿರ್ತಾರೆ. ಆದ್ದರಿಂದ ರಾಜಯೋಗಿಗಳಾಗಿ ಅಂದ್ರೆ ರಾಜಯೋಗಿಗಳು ಅಂದ್ರೆ ಸ್ವರಾಜ್ಯ ಅಧಿಕಾರಿ ಆತ್ಮಗಳು. ಮತ್ತೆ ನಾನು ರಾಜಯೋಗಿ ಆಗಿದ್ದೀನ, ಸ್ವರಾಜ್ಯ ಅಧಿಕಾರಿ ಆಗಿದ್ದೀನ, ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ನಾನೇನಾಗಿದ್ದೀನಿ? ಸ್ವರಾಜ್ಯಾಧಿಕಾರಿ, ರಾಜಯೋಗಿ ಅಂತ ಹೇಳ್ತಿದ್ದೆ. ಸ್ವರಾಜ್ಯಾಧಿಕಾರಿ ಅಂದ್ರೆ ಏನು? ರಾಜಯೋಗಿಗಳು. ಅವರ ಯಾವ ಖಜಾನೆಯಲ್ಲೂ ಸಹ ಜಮಾ ಖಾತೆ ಖಾಲಿ ಆಗುವುದಿಲ್ಲ. ಅವರ ಯಾವುದೇ ಖಜಾನೆಯಲ್ಲೂ ಕೂಡ ಜಮಾ ಖಾತೆ ಖಾಲಿ ಆಗೋದಿಲ್ಲ. ಆದ್ದರಿಂದ ನನ್ನ ಖಜಾನೆಗಳು ಭರ್ಪೂರಾಗಿದ್ದಾವ ಅಂತ ಸ್ವಯಂನ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ನೀವು ದಾತನ ಮಕ್ಕಳಲ್ವಾ? ಎಲ್ಲರಿಗೆ ಕೊಡಬೇಕು ಅನ್ನೋ ಭಾವನೆ ಇದೆಯಾ? ಇಲ್ಲ ನಿಮ್ಮಷ್ಟಕ್ಕೆ ನೀವು ಆನಂದವಾಗಿ ಇದೀರಾ ಅಂತ ಕೇಳ್ತಿದ್ದಾರೆ. ಸ್ವಂತ ಪಾಲನೆಯಲ್ಲೇನೆ
ಸಮಯ ಅಂದ್ರೆ ಕಳೆದೋಗ್ತಾ ಇದೆಯಾ, ಇಲ್ಲ ಇತರರ ಪಾಲಿನಗೋಸ್ಕರ ಕೂಡ ಸಮಯ ಖಜಾನೆಗಳು ಭರ್ಪೂರಾಗಿದಾವ ಅಂತ ಹೇಳ್ತಿದ್ದಾರೆ. ನಾವು ಸಂಪಾದನೆ ಮಾಡಿದ್ವಾ, ನಾವು ತಿಂದ್ವಾ ಅಷ್ಟೇನಾ, ಇಲ್ಲ ಇತರರು ಏನಾದರೂ ಕೊಟ್ಟು ಸಾಕ್ತಿದ್ದೀರಾ, ಪಾಲನೆ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಂದ್ರೆ ಏನು? ಗುಣಗಳ ಶಕ್ತಿಗಳು. ನಾನು ತಗೊಂಡೆ ಬಾಬಾರವ್ರ ಹತ್ರ ಗುಣಶಕ್ತಿ, ಮತ್ತೆ ದೇಹಾಭಿಮಾನದಲ್ಲಿ ವ್ಯರ್ಥದಲ್ಲಿ ಬಂದೆಲ್ಲ ಖರ್ಚು ಮಾಡಾಕ್ಬಿಟ್ಟೆ. ಮತ್ತೆ ನಾವು ಇತರರು ಕೊಡಬೇಕು ಅಂದ್ರೆ ಅದು ನನ್ನಲ್ಲಿ ಖರ್ಚಾಗದೆ ನಾನು ಕೂಡಿಟ್ಕೊಂಡಿರ್ಬೇಕು, ಜಮಾ ಆಗಿರ್ಬೇಕು, ಆವಾಗಲೇ ನಾನು ಇತರಕ್ಕೆ ಕೊಡೋಕ್ಕಾಗೋದು. ಅದನ್ನೇ ಹೇಳ್ತಿದ್ದಾರೆ. ನಿಮ್ಮ ಸ್ವಂತ ಪಾಲನೆಯಲ್ಲೇನೆ ನೀವು ಸಮಯ ಕಳೆದಾಗ್ತಿದ್ದೀರೋ, ಇಲ್ಲ ಇತರರ ಪಾಲನೆಗೋಸ್ಕರ ಕೂಡ ಸಮಯ ಖಜಾನೆಗಳು ಭರ್ಪೂರಾಗಿದ್ದಾವ. ಇಲ್ಲಿ ಯಾರಾದ್ರೆ ಸಂಗಮ ಯುಗದಿಂದನೇ ಆತ್ಮಿಕ ಪಾಲನೆಯ ಸಂಸ್ಕಾರವನ್ನು ತುಂಬಿಕೊಂಡಿರ್ತಾರೋ ಅವರೇ ಭವಿಷ್ಯದಲ್ಲಿ ಪ್ರಜೆಗಳನ್ನ ಪಾಲಿಸುವವರಾಗಿ ವಿಶ್ವಕ್ಕೆ ರಾಜರಾಗಕ್ಕೆ ಸಾಧ್ಯ ಅಂತಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಯಾರಾದ್ರೆ ಸಂಗಮ ಯುಗದಿಂದ, ಈ ಸಂಗಮ ಯುಗದಲ್ಲೇ ಆತ್ಮಿಕ ಪಾಲನೆಯ ಸಂಸ್ಕಾರ ಇರಬೇಕು. ಇಡೀ ವಿಶ್ವದ ಆತ್ಮಗಳಿಗೆ ಮನಸ, ವಾಚ, ಕರ್ಮಣ, ದೃಷ್ಟಿ, ವೃತ್ತಿ ಎಲ್ಲದರಿಂದನೂ ಸಹ ಗುಣಗಳ ಶಕ್ತಿಗಳ ಜ್ಞಾನ ಯೋಗದ ಪಾಲನೆಯನ್ನ ಮಾಡಬೇಕು. ಈ ಸಂಸ್ಕಾರ ಇಲ್ಲೇ ನೀವು ತುಂಬಿಕೊಂಡಿರ್ಬೇಕು. ಅವರೇ ಭವಿಷ್ಯದಲ್ಲೂ ಕೂಡ ಪ್ರಜೆಗಳನ್ನ ಪಾಲನೆ ಮಾಡೋರಾಗಿ ವಿಶ್ವಕ್ಕೆ ರಾಜರಾಗಿ ಆಗಕ್ಕೆ ಸಾಧ್ಯ. ಇಲ್ಲೇ ಮಾಡಿಲ್ಲ, ನಾನು ಮಾಡ್ಕೊಂಡ ಸಾಕು, ಇಲ್ಲ ನಮ್ಮ ಸೆಂಟ್ರು, ಇಲ್ಲ ನಮ್ಮೂರು, ಇಲ್ಲ ನಮ್ಮ ಮನೆ ಅಷ್ಟೇ ಅಲ್ಲ. ಇಡೀ ಈಗ ಒಂದು ಊರು, ಒಂದು ಮನೆ, ಒಂದು ಸೆಂಟ್ರು ಅಂದಾಗ ಮನಸ, ವಾಚ, ಕರ್ಮಣ ಎಲ್ಲ ಬಂದ್ಬಿಡುತ್ತೆ. ಆದರೆ ಇಡೀ ವಿಶ್ವ ಅಂತ ಬಂದಾಗ ಮನಸ್ಸೇ ಅಲ್ವಾ, ಸಂಕಲ್ಪಗಳು, ವೃತ್ತಿಗಳು, ಶುಭ ಭಾವನೆ, ಶುಭ ಕಾಮನೆ ಅವುಗಳ ಮೂಲಕನೇ ಕೊಡಬೇಕು ಸದಾ. ಅದಕ್ಕೆ ಕೇಳ್ತಿದ್ದಾರೆ, ರಾಜರ ಇಲ್ಲ ಪ್ರಜೆಗಳ, ರಾಜರ ಇಲ್ಲ ಪ್ರಜೆಗಳ ಅನ್ನೋ ಸ್ಟ್ಯಾಂಪ್ ಇಲ್ಲೇ ಬಿದ್ದ್ಬಿಡುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ. ನೀವು ರಾಜರಾಗಿ ಹೋಗ್ತಿರೋ ಸತ್ಯುಗದಲ್ಲಿ, ಇಲ್ಲ ಪ್ರಜೆಗಳಾಗಿ ಹಾಗೆ ಹೋಗ್ತಿರೋ ಅನ್ನೋ ಸ್ಟ್ಯಾಂಪು ಇಲ್ಲೇ ಬೀಳುತ್ತೆ. ಈಗ ಸ್ವಯಂನ ಚೆನ್ನಾಗಿ ಪರಿಶೀಲನೆ ಮಾಡ್ಕೊಳ್ಳಿ, ಸ್ಟಾಕ್ ಚೆಕ್ ಮಾಡ್ಕೊಳ್ಳಿ. ಸಮಯಕ್ಕೆ ಒಂದು ಅಪ್ರಾಪ್ತಿ ಕೂಡ ಸಂಪನ್ನವಾಗಿ ಆಗೋದ್ರಲ್ಲಿ ಮೋಸ ಮಾಡಬಾರ್ದು. ಸಮಯಕ್ಕೆ ಅಪ್ರಾಪ್ತಿ ಅನ್ನೋದೇ ಇರಂಗಿಲ್ಲ. ಇವಾಗ ಯಾವ್ದಾದ್ರು ಒಂದು ಈ ಸಮಯದಲ್ಲಿ ಈ ಗುಣ ಬರಬೇಕು ಅಂದ್ರೆ ಅಲ್ಲೇನೆ ಆ ಗುಣ ಬಂದಿರುತ್ತೆ. ಆ ಗುಣ ಬಂದಿಲ್ಲ, ಆ ಶಕ್ತಿ ಬಂದಿಲ್ಲ ಅಂದ್ರೆ ಅಲ್ಲಿ ಇಲ್ಲ ಅಂತರ್ಥ, ಜಮಾ ಇಲ್ಲ ಅಂತರ್ಥ, ಸ್ಟಾಕ್ ಇಲ್ಲ ಅಂತರ್ಥ. ಉದಾಹರಣಕ್ಕೆ ಸ್ಥೂಲ ಪದಾರ್ಥಗಳ ಸ್ಟಾಕ್ ಜಮಾ ಮಾಡ್ಕೊಂಡಿದ್ದಾಗ ಎಲ್ಲಾ ಪದಾರ್ಥಗಳು ಜಮಾ ಮಾಡಿಕೊಂಡು ಒಂದು ಚಿಕ್ಕ ಒಂದು ಅಂದರೆ ಎಲ್ಲ ಪದಾರ್ಥಗಳ ಒಂದು ಸ್ಟಾಕ್ ಜಮಾ ಮಾಡಿಕೊಂಡಾಗ ಎಲ್ಲ ಪದಾರ್ಥಗಳು ಜಮಾ ಮಾಡಿಕೊಂಡು ಒಂದು ಚಿಕ್ಕ ಒಂದು ಬೆಂಕಿ ಪೆಟ್ಟಿಗೆ ಜಮಾ ಮಾಡ್ಕೊಂಡಿಲ್ಲ ಅಂದ್ರೆ ಧಾನ್ಯವನ್ನ ಏನು ಮಾಡ್ತೀರಾ ಹೇಳಿ? ಈಗ ನೀವು ಅಡುಗೆ ಮಾಡಬೇಕು, ಎಲ್ಲ ಇದೆ, ಬೆಂಕಿ ಪೆಟ್ಟಿಗೆನೇ ಇಲ್ಲ ಅಂದ್ರೆ, ಮ್ಯಾಚ್ ಬಾಕ್ಸೇ ಇಲ್ಲ ಅಂದ್ರೆ, ಎಲ್ಲ ತಯಾರಾಗಿದೆ, ಎಲ್ಲ ಪದಾರ್ಥಗಳು ಜಮಾ ಮಾಡ್ಕೊಂಡಿದ್ದೀರಾ, ಆದ್ರೆ ಒಂದು ಚಿಕ್ಕ ಒಂದು ಮ್ಯಾಚ್ ಬಾಕ್ಸ್ ಇಲ್ಲ, ಹೇಗೆ ಬೇಯಿಸ್ತೀರಾ? ಅನೇಕ ಪ್ರಾಪ್ತಿಗಳಿದ್ರೂ ಒಂದು ಅಪ್ರಾಪ್ತಿ ಕೂಡ ಮೋಸ ಮಾಡಿಬಿಡುತ್ತೆ ನೋಡಿ. ಅಷ್ಟೆಲ್ಲ ಇದ್ರೂ ಕೂಡ ಮ್ಯಾಚ್ ಬಾಕ್ಸೇ ಇಲ್ಲ ಅಂದ್ರೆ ಹೇಗೆ ಅಡುಗೆ ಮಾಡೋದು? ನೀವೇ ಯೋಚನೆ ಮಾಡಿ. ಎಲ್ಲ ಇದೆ ನೋಡಿ ಏನು ಹೇಳ್ತಿದಾರ. ಎಷ್ಟು ಅಂದ್ರೆ ಅಪ್ರಾಪ್ತಿ ಅನ್ನೋ ವಸ್ತು ಯಾವುದು ಇರಬಾರ್ದು, ಅದು ಮೋಸ ಮಾಡಿಬಿಡುತ್ತೆ ಅಂತಿದ್ದಾರೆ. ಅಂದ್ರೆ ಆತರ ಒಂದು ಅಪ್ರಾಪ್ತಿ ಅದು ಸಂಪನ್ನತೆ ಅನ್ನೋ ಸ್ಟ್ಯಾಂಪ್ ಹಾಕ್ಸಿಕೊಳ್ಳುವಂತ ಅಧಿಕಾರಿಯಾಗಿ ಆಗೋದ್ರಲ್ಲಿ ಮೋಸ ಮಾಡಿಬಿಡುತ್ತೆ. ಅಪ್ರಾಪ್ತಿ ಇರಬಾರ್ದು, ಎಲ್ಲದರಲ್ಲೂ ಪ್ರಾಪ್ತಿ ಅನ್ನೋದೇ ಇರಬೇಕು. ಎಲ್ಲಾ ಪ್ರಾಪ್ತಿಗಳು ಇರಬೇಕು, ಅಪ್ರಾಪ್ತಿ ಅನ್ನೋದು ಯಾವ್ದು ಇರಬಾರ್ದು. ಯಾಕೆಂದ್ರೆ ಅದು ನೀವಿಲ್ಲಿ ಅಂದ್ರೆ ಸಂಪನ್ನತೆ ಅನ್ನೋ ಸ್ಟ್ಯಾಂಪ್ ಹಾಕಿಸ್ಕೊಳ್ಳೋದಕ್ಕೆ ಅಧಿಕಾರಿ ಆಗೋದ್ರಲ್ಲಿ ನೀವು ಅದು ಮೋಸ ಮಾಡಿಬಿಡುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಅಪ್ರಾಪ್ತಿ ಅನ್ನೋದೇ ಯಾವುದು ಇರಬಾರ್ದು. ಅಂದ್ರೆ ನಮ್ಮ ಹತ್ರ ಸ್ಟಾಕ್ ಇದೆ ಅಂದ್ರೆ ಏನಾಗುತ್ತೆ ಗೊತ್ತಾ, ಎಲ್ಲ ಇದೆ ನಮ್ಮ ಹತ್ರ ಅಂತಂದ್ರೆ ಆ ಸಮಯಕ್ಕೆ ಎಲ್ಲ ತಯಾರಾಗ್ಬಿಡುತ್ತೆ, ಎಲ್ಲ ರೆಡಿ ಆಗ್ಬಿಡುತ್ತೆ.
ಇವಾಗ ನನ್ನ ಹತ್ರ ಶಾಂತಿ ಗುಣ ಇದೆ ಅನ್ಕೊಳ್ಳಿ, ಆ ಒಂದು ಯಾವುದೇ ಅಶಾಂತಿ ವಾತಾವರಣದಲ್ಲಿ ಇದ್ರೂ ಕೂಡ ಆ ಶಾಂತಿ ನನಗೆ ಕೆಲಸ ಮಾಡ್ತಿರುತ್ತೆ. ನಾನು ಶಾಂತವಾಗೇ ಇರ್ತೀನಿ, ನನ್ನಿಂದ ಇತರರಿಗೂ ಸಹ ಹೋಗ್ತಿರತ್ತೆ. ಅದೇನೇ ನನ್ನ ಹತ್ರ ಸ್ಟಾಕ್ ಜಮಾ ಇದೆ ಅಂತ ಅರ್ಥ ಶಾಂತಿ ಗುಣದ್ದು. ಆ ಶಾಂತಿ ಅನ್ನೋದು ನನ್ನ ಹತ್ರ ಜಮಾ ಇದೆ ಅಂತ. ನನ್ನ ಹತ್ರ ಇಲ್ಲ ಅಂದ್ರೆ ಆ ಸಮಯದಲ್ಲಿ ನನಗೆ ಕೋಪನೇ ಬರುತ್ತೆ, ನನಗೂ ಅಶಾಂತಿನೇ ಆಗತ್ತೆ. ಅದೇ ಅಪ್ರಾಪ್ತಿ, ಅದೇನೇ ಅಪ್ರಾಪ್ತಿ ಅನ್ನುವಂಥದ್ದು, ಮೋಸ ಮಾಡಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಯೋಗ ಶಕ್ತಿ ಇದೆ ತಾನೇ ನಿಮಗೆ, ಯಾವುದಾದ್ರೂ ಗುಣ ಕಡಿಮೆ ಇದ್ರೂ ಕೂಡ ಪರವಾಗಿಲ್ಲ ಅಂತ ಅನ್ಕೋಬೇಡಿ. ನೋಡಿ ಕೇಳ್ತಿದ್ದಾರೆ, ಯೋಗ ಶಕ್ತಿ ಇದೆ ಅಲ್ಲ, ಯಾವುದಾದ್ರೂ ಗುಣ ಕಡಿಮೆ ಇದ್ರೂ ಪರವಾಗಿಲ್ಲ ಬಿಡು ಅಂತ ಅನ್ಕೋಬೇಡಿ. ಯೋಗ ಶಕ್ತಿ ಇಲ್ಲ ಸ್ಮೃತಿ ಶಕ್ತಿ ಶ್ರೇಷ್ಠದೆ, ಅದೇ ನಂಬರ್ 1 ಶಕ್ತಿ ಅಂತಿದ್ದಾರೆ. ಯೋಗ ಶಕ್ತಿ ಇಲ್ಲ ಸ್ಮೃತಿ ಶಕ್ತಿ ಎರಡೂ ಅಂದ್ರೆ ಎರಡೂ ಒಂದೇನೆ, ಅದೇ ನಂಬರ್ 1 ಶಕ್ತಿ. ಆದರೆ ಯಾವುದಾದ್ರೂ ಒಂದು ಗುಣ ಕಡಿಮೆಯಾದ್ರೂ ಕೊರತೆ ಇದ್ರೂ ಅದು ಸಮಯಕ್ಕೆ ಫುಲ್ ಪಾಸ್ ಆಗೋದ್ರಲ್ಲಿ ಫೇಲ್ ಮಾಡಿಬಿಡುತ್ತೆ ನಿಮ್ಮನ್ನ. ಯೋಗದ ಮೂಲಕನೇ ಗುಣಗಳೇನು ಉದಾಹರಣೆ ಆಗೋದು. ಅದಕ್ಕೆ ಕೇಳ್ತಿರೋದು ಬಾಬಾ, ಯೋಗ ಶಕ್ತಿ ಇದೆಯಾ ಅಂತ. ಮೇನ್ ಯೋಗನೇ ಬೇಕಿಲ್ಲಿ ಜಾಸ್ತಿ. ಅದಕ್ಕೆ ಹೇಳ್ತಿದ್ದಾರೆ ನೋಡಿ, ನಂಬರ್ 1 ಶಕ್ತಿನೇ ಯೋಗ ಶಕ್ತಿ. ಯಾವುದಾದ್ರೂ ಒಂದು ಗುಣ ಕಡಿಮೆ ಇದ್ರೂ, ಒಂದು ಗುಣದ ಕೊರತೆ ಇದ್ರೂ ಕೂಡ ಅದು ಸಮಯಕ್ಕೆ ಫುಲ್ ನೀವು ಪಾಸ್ ಆಗೋದ್ರಲ್ಲಿ ಫೇಲ್ ಮಾಡಿಬಿಡುತ್ತೆ. ಇದು ಚಿಕ್ಕದೇ ಅಲ್ವಾ ಅಂತ ಭಾವಿಸಬೇಡಿ. ಒಂದೊಂದು ಗುಣನೂ ಸಹ ಅಂದ್ರೆ ಒಂದೊಂದು ಗುಣ ಮಹತ್ವ, ಅಂದ್ರೆ ಒಂದೊಂದು ಗುಣದ ಮಹತ್ವ ಏನೋ, ಸಂಬಂಧ ಏನೋ, ಅದು ತುಂಬಾ ಲೆಕ್ಕಾಚಾರ ಇದೆ, ಆಳವಾದ ಲೆಕ್ಕಾಚಾರ ಇದೆ ಇದಕ್ಕೂ ಅಂತ ಹೇಳ್ತಿದ್ದಾರೆ. ಅದನ್ನು ಗುರುತಿಸಿ ಆಮೇಲೆ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಬಾಬಾ. ವಿಶೇಷ ಆತ್ಮಗಳಾದ ನಿಮ್ಮ ಕರ್ತವ್ಯ ಏನು? ಈ ದಿನ ವಿಶೇಷವಾಗಿ ಆ ಸ್ಮೃತಿಯನ್ನ ಕೊಡಿಸಿದೀನಿ ಅಂತ ಹೇಳ್ತಿದ್ದಾರೆ ಬಾಬ್ದಾದ. ಈ ಸಮಯದಲ್ಲಿ ಡಿಲ್ಲಿ ರಾಜಧಾನಿಯವರು ಬಂದಿದ್ದಾರೆ ಅಲ್ವಾ, ಅದರಿಂದ ರಾಜ್ಯ ಅಧಿಕಾರಿಗಳನ್ನ ಅಧಿಕಾರಿಗಳ ಬಗ್ಗೆ ವಿಷಯಗಳನ್ನ ತಿಳಿಸಿದ್ವಿ. ರಾಜಧಾನಿಯಲ್ಲಿ ರಾಜಧಾನಿಯಲ್ಲಿ ಮಹಲ್ಗಳು ಸುಮ್ಮನೆ ಸಿಗೋದಿಲ್ಲ. ಪಾಲನೆ ಮಾಡಿ ಪ್ರಜೆಗಳನ್ನ ತಯಾರು ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ನಾವು ಇಲ್ಲಿ ಯಾರಿಗೆ ಗುಣಗಳ, ಜ್ಞಾನ, ಶಕ್ತಿಗಳ ಪಾಲನೆಯನ್ನ ಮಾಡಿರ್ತೀವಿ, ಆತ್ಮಿಕ ಪಾಲನೆಯನ್ನ ನಾವು ಯಾರಿಗೆ ಮಾಡಿರ್ತೀವಿ ಅವರೇ ನಮಗೆ ಪ್ರಜೆಗಳಾಗ್ತಾರೆ. ಅದಕ್ಕೆ ಹೇಳ್ತಿರೋದಿಲ್ಲಿ, ಸುಮ್ಮನೆ ಮಹಲ್ಗಳು ಸಿಗಲ್ಲ ನಿಮಗೆ. ನೀವು ಅಲ್ಲಿ ನಿಮಗೆ ಪ್ರಜೆಗಳು ಬೇಕು. ನೀವು ರಾಜಧಾನಿಯಲ್ಲಿ ರಾಜರಾಗಬೇಕು ಅಂದ್ರೆ ಪಾಲನೆ ಮಾಡಬೇಕು. ಪಾಲನೆಯನ್ನ ಮಾಡಿ ಪ್ರಜೆಗಳನ್ನ ತಯಾರು ಮಾಡ್ಕೋಬೇಕು. ಯಾವ ಪಾಲನೆ? ಜ್ಞಾನದ ಪಾಲನೆ, ಯೋಗದ ಪಾಲನೆ, ಶಕ್ತಿಗಳ ಗುಣಗಳ ಪಾಲನೆ, ಮನಸ ವಾಚ ಕರ್ಮಣದಿಂದ ಸದಾ ಸುಖವನ್ನೇ, ಸಂತೋಷವನ್ನೇ, ಶಕ್ತಿ, ಧೈರ್ಯ ಇವೆಲ್ಲವನ್ನ ಕೊಡುವಂತಹ ಪಾಲನೆ, ಆತ್ಮಿಕ ಪಾಲನೆ, ಆತ್ಮಗಳನ್ನ ಶಕ್ತಿಶಾಲಿಯಾಗಿ ಮಾಡುವಂತಹ ಪಾಲನೆ. ಅವಾಗಲೇ ಹೇಳಿದ್ರಲ್ಲ, ಆತ್ಮಗಳ ಒಂದು ಸಾಲದಲ್ಲಿದ್ದಾರೆ, ಆ ಸಾಲವನ್ನ ತೀರಿಸೋದಕ್ಕೆ ನೀವು ಹೆಲ್ಪ್ ಮಾಡಿ ಅಂತ ಹೇಳಿದ್ರಲ್ಲ, ನಿಮ್ಮಲ್ಲಿ ಇರೋದನ್ನ ಕೊಡಿ ಅಂತ ಹೇಳಿದ್ರಲ್ಲ, ಇದೇ ಪಾಲನೆ ಮಾಡುವಂಥದ್ದು. ಇವಾಗ ಸ್ಥೂಲವಾಗಿ ಯಾರಾದ್ರೂ ಲೌಕಿಕದಲ್ಲಿ ಯಾರಿಗಾದ್ರೂ ಶರೀರ ತುಂಬಾ ವೀಕ್ ಆಗಿದೆ ಅಂತಂದ್ರೆ ಆ ಶರೀರ ಸ್ಟ್ರಾಂಗ್ ಆಗೋದಕ್ಕೆ ವಿಟಮಿನ್ಸ್ ಇರುವಂತಹ ಫುಡ್ ಇರ್ಬೋದು ಅಲ್ವಾ, ತರಕಾರಿ ಹಣ್ಣು ಎಲ್ಲ ಕೊಟ್ಟು ಸ್ಟ್ರಾಂಗ್ ಮಾಡ್ತಾರೋ ಇಲ್ಲೋ ಅಲ್ವಾ. ಸ್ಟ್ರಾಂಗ್ ಆಗ್ಬೇಕಂದ್ರೆ ಶಕ್ತಿ ಬರುತ್ತೆ ಬಾಡಿಯಲ್ಲಿ ಅಂತ. ಹಾಗೆ ಆತ್ಮಗಳು ಪಾಪ ಅಷ್ಟು ಶಕ್ತಿಹೀನ ಯಾಕೆ ಆಗೋಗ್ಬಿಟ್ಟಿದ್ದಾವೆ? ಅವುಗಳಿಗೆ ಇಲ್ಲ ಗುಣಗಳ ಶಕ್ತಿಗಳ ಕೊರತೆ ಇದೆ. ಅವುಗಳನ್ನ ನೀವು ಕೊಡಿ. ತಂದೆಯಿಂದ ಏನ್ ತಗೊಂಡಿದ್ರೆ ಅವುಗಳನ್ನ ನೀವು ಕೊಡಿ. ಅದೇ ಪಾಲನೆ ಮಾಡುವಂಥದ್ದು. ಡಿಲ್ಲಿಯವರು ಜೋರಾಗಿ ವ್ಯವಸ್ಥೆಗಳನ್ನ ಮಾಡ್ತಾ ಇರ್ಬೋದಲ್ವಾ, ರಾಜಧಾನಿಯಲ್ಲಿ ಇರ್ಬೇಕಲ್ವಾ, ದೂರವಾಗಿ ಹೋಗ್ಬಾರ್ದಲ್ವಾ ಅಂತ ಅವ್ರ ಹತ್ರ ಮಾತಾಡ್ತಿದ್ದಾರೆ. ಮತ್ತೆ ಪಾರ್ಟಿಗಳ ಜೊತೆ ಅವ್ಯಕ್ತ ಬಾಬ್ದಾದ ಮಾತಾಡ್ತಿದ್ದಾರೆ. ಸದಾ ಸ್ವಯಂನ ಸಾಕ್ಷಿ ಸ್ಥಿತಿ ಅನ್ನೋ ಸೀಟ್ ಮೇಲೆ ಸ್ಥಿತವಾದಂತಹ ಆತ್ಮಗಳಾಗಿ ಅನುಭವ ಮಾಡ್ತಿದ್ದೀರಾ? ಸದಾ ಸ್ವಯಂನ ಸಾಕ್ಷಿ ಸ್ಥಿತಿ ಅನ್ನುವ ಸೀಟ್ ಮೇಲೆ ಸ್ಥಿತವಾದಂತಹ ಆತ್ಮಗಳಾಗಿ ಅನುಭವ ಮಾಡ್ತಿದ್ದೀರಾ?
ಈ ಸಾಕ್ಷಿ ಸ್ಥಿತಿ ಎಲ್ಲದಕ್ಕಿಂತ ಫಸ್ಟ್ ಕ್ಲಾಸ್ ಶ್ರೇಷ್ಠವಾದಂತಹ ಸೀಟು. ಈ ಸೀಟ್ ಮೇಲೆ ಕೂತ್ಕೊಂಡು ಕರ್ಮಗಳು ಮಾಡೋದ್ರಲ್ಲಿ ಇಲ್ಲ ನೋಡೋದ್ರಲ್ಲಿ ತುಂಬ ಮಜಾ ಅನಿಸುತ್ತೆ, ಆನಂದ ಬರುತ್ತೆ. ಉದಾಹರಣೆಗೆ ಸೀಟ್ ಚೆನ್ನಾಗಿದ್ರೆ ಕೂತ್ಕೊಳ್ಳೋದ್ರಲ್ಲಿ ಮಜಾ ಬರುತ್ತಲ್ವಾ. ಸೀಟ್ ಚೆನ್ನಾಗಿ ಇಲ್ಲ ಅಂದ್ರೆ ಕೂತ್ಕೊಳ್ಳೋದ್ರಲ್ಲಿ ಮಜಾ ಇರೋದಿಲ್ಲ. ಈ ಸಾಕ್ಷಿ ಸ್ಥಿತಿ ಅನ್ನೋ ಸೀಟ್ ಎಲ್ಲದಕ್ಕಿಂತ ಶ್ರೇಷ್ಠವಾದ ಸೀಟು. ಈ ಸೀಟ್ ಮೇಲೆ ಸದಾ ಇರ್ತಿದ್ದೀರಾ. ಪ್ರಪಂಚದಲ್ಲಿರೋವಂಥವರು ಕೂಡ ಈ ದಿನಗಳಲ್ಲಿ ಸೀಟ್ಗೋಸ್ಕರ ಓಡೋಗ್ತಾರೆ ಅಲ್ವಾ. ಯಾವ್ದಾದ್ರು ಈಗ MLA ಸೀಟ್ ಬೇಕು, MP ಸೀಟ್ ಬೇಕು ಅಂದರೆ ಹೇಗೆ ಓಡೋಗ್ತಾರಲ್ಲ. ನಿಮಗೆ ಎಷ್ಟೊಂದು ಫಸ್ಟ್ ಕ್ಲಾಸ್ ಸೀಟ್ ಸಿಕ್ಕಿದೆ. ಈ ಸೀಟಿಂದ ವಿಮುಕ್ತರ ಅಂದರೆ ಈ ಸೀಟಿಂದ ನಿಮ್ಮನ್ನ ಯಾರೂ ಇಳಿಸೋಕ್ಕಾಗಲ್ಲ ನೋಡಿ ಎಂತಿದ್ದಾರೆ. ಈ ಸೀಟಿಂದ ನಿಮ್ಮನ್ನ ಯಾರೂ ಇಳಿಸೋಕ್ಕಾಗೋದಿಲ್ಲ. ಪ್ರಪಂಚದಲ್ಲಿರೋರೆಲ್ಲ ಅವ್ರಿಗೆಲ್ಲ ಭಯ ಇರುತ್ತೆ. ಈ ದಿನ ಸೀಟ್ ಇರುತ್ತೆ, ನಾಳೆ ಇರೋದಿಲ್ಲ ಅನ್ನೋ ಭಯ ಇರುತ್ತೆ ಪ್ರಪಂಚದಲ್ಲಿರೋರಿಗೆ ಆ ಸೀಟ್ಗಳ ಬಗ್ಗೆ. ನಿಮ್ಮ ಸೀಟು ಅವಿನಾಶಿ ಸೀಟು, ಅದರ ಮೇಲೆ ನಿರ್ಭಯವಾಗಿ ಕೂತ್ಕೋಬೋದು ನೀವು. ಆದ್ದರಿಂದ ಸಾಕ್ಷಿ ಸ್ಥಿತಿ ಅನ್ನೋ ಸೀಟ್ ಮೇಲೆ ಸದಾ ಇರ್ತಿದ್ದೀರಾ. ಅಪ್ಸೆಟ್ ಆಗೋರು ಸೆಟ್ ಆಗೋಕ್ಕಾಗೋದಿಲ್ಲ. ಸದಾ ಸೀಟ್ ಮೇಲೆ ಸೆಟ್ ಆಗಿ ಇದು ಎಷ್ಟು ವಿಶ್ರಾಂತಿಯನ್ನು ಕೊಡುವಂಥ ಸೀಟ್ ಅಂದರೆ ಇದ್ರ ಮೇಲೆ ಕೂತ್ಕೊಂಡು ಏನು ನೋಡಬೇಕು ಅಂದ್ಕೊಂಡ್ರೆ ಅದನ್ನು ನೋಡ್ಬೋದು ನೀವು. ಏನು ಅನುಭವ ಮಾಡಬೇಕು ಅಂದ್ಕೊಂಡ್ರೆ ಅದು ಅನುಭವ ಮಾಡ್ಕೊಬೋದು ನೀವು. ಸಾಕ್ಷಿ ಸ್ಥಿತಿ ಅಂದರೆ ಏನು? ನೋಡ್ತಿದ್ರೂ ನೋಡ್ದಂಗೆ ಇರೋದು, ಕೇಳಿಸ್ಕೊಳ್ತಿದ್ರೂ ಕೇಳಿಸ್ಕೊಳ್ದಂಗೆ ಇರೋದು. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಏನು? ಯಾವಾಗ ನಾನು ನೋಡ್ದಿದ್ರೂ ನೋಡ್ದಿರಂಗಿರಕ್ಕಾಗತ್ತೆ? ನಾನು ಅಂತರ್ಮುಖಿ ಆಗಿದ್ದಾಗ. ಸಾಕ್ಷಿ ಸ್ಥಿತಿ ಅಂದ್ರೆ ಯುಕ್ತಿಯುಕ್ತ ಸ್ಥಿತಿ ಅಂತಲೂ ಕೂಡ ಹೇಳ್ತಾರೆ. ಯಾವಾಗ ನಾವು ಬಿಂದು ಸ್ಥಿತಿಯಲ್ಲಿರ್ತೀವಿ ಆಗ ಸಾಕ್ಷಿ ಸ್ಥಿತಿ ಅನ್ನೋದು ಬಂದ್ಬಿಡುತ್ತೆ. ಆವಾಗ ನಾನು ಯಾವಾಗ ಅಂತರ್ಮುಖಿಯಾಗಿ ನಾನು ತಂದೆಯ ಒಂದು ನೆನಪಲ್ಲಿ ನಾನು ಯಾವಾಗ ಇರ್ತೀನಿ ಆಗ ನನಗೆ ಈ ಸ್ಮೃತಿ ಎಲ್ಲನೂ ನೋಡ್ತಾ ಇದ್ರು ಕೂಡ ನನಗೆ ಮನಸ್ಸು ಎಲ್ಲಿರುತ್ತೆ? ಕಣ್ಣು ನೋಡ್ತಿರುತ್ತೆ ಅಷ್ಟೇ, ಸ್ಥೂಲವಾದ ಕಣ್ಣು. ಆದ್ರೆ ಮನಸ್ಸು ಬುದ್ಧಿ ಎಲ್ಲಿರುತ್ತೆ? ಬುದ್ಧಿ ಕಣ್ಣು ಎಲ್ಲಿರುತ್ತೆ? ದಿವ್ಯ ಕಣ್ಣು ಬಾಬಾ ಅವ್ರ ಜೊತೆ ಇರುತ್ತೆ. ಮತ್ತೆ ನೀವು ನೋಡ್ತಾ ಇದ್ರು ಕೂಡ ನೋಡ್ದಂಗೆನೇ ಇರ್ತೀರ, ಕೇಳಿಸ್ಕೊಳ್ತಾ ಇದ್ರು ಕೂಡ ಕೇಳಿಸ್ಕೊಳ್ದಂಗೆನೇ ಇರ್ತೀರ. ಬಾಬಾ ಈಗ ಹೇಗೆ ಯಾವ ಥರ ಅವರು ಸಾಕ್ಷಿಯಾಗಿ ನೋಡ್ತಾರೆ, ಬರ್ತಾರೆ, ಸಾಕ್ಷಿಯಾಗಿ ಎಲ್ಲ ಮಾಡ್ತಾರೆ ಸೇವೆ, ಮತ್ತೆ ಹೊರಟೋಗ್ತಾರೆ. ಯಾವುದಕ್ಕೂ ಅಂದರೆ ಯಾವುದರ ಪ್ರಭಾವ ನಮ್ಮ ಮೇಲೆ ಒಳ್ಳೇದು ಅಂದರೆ ಅದರ ಪ್ರಭಾವನೂ ನಮ್ಮ ಮೇಲೆ ಬೀಳಬಾರ್ದು, ಕೆಟ್ಟದ್ದಂದ್ರೂ ಅದ್ರ ಪ್ರಭಾವನೂ ನಮ್ಮ ಮೇಲೆ ಬೀಳಬಾರ್ದು. ಅದನ್ನೇ ಸಾಕ್ಷಿ ಸ್ಥಿತಿ ಅಂತ ಹೇಳುವಂತಹದ್ದು. ಅಂದರೆ ಎಂಜಾಯ್ ಮಾಡುವಂಥವ್ರು ಇರಬೇಕು. ಈಗ ನಮಗೆ ಯಾವುದು ಆಕರ್ಷಣೆ ಆಗಬಾರ್ದು. ಒಂದು ಒಳ್ಳೇದು ಇದು ಒಳ್ಳೇದು ಅಂತ ಆಕರ್ಷಣೆ ಆಗಬಾರ್ದು, ಕೆಟ್ಟದ್ದು ಕೂಡ ಕೆಟ್ಟದ್ದು ಅಂತ ಆಕರ್ಷಣೆ ಆಗಬಾರ್ದು. ಆಕರ್ಷಣೆ ಆಯಿತು ಅಂದರೆ ಅದು ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ, ಸಂಕಲ್ಪ ಬರುತ್ತೆ, ಅದು ಕರ್ಮಗಳಲ್ಲಿ ಮಾತಲ್ಲೂ ಕೂಡ ಬಂದ್ಬಿಡುತ್ತೆ. ಆಕರ್ಷಣೆನೇ ಆಗಿಲ್ಲ ಅಂದರೆ ನನ್ನ ಮನಸ್ಸು ಸದಾ ಯಾರ ಕಡೆ ಆಕರ್ಷಣೆ ಆಗಿರುತ್ತೆ? ಬಾಬಾರ ಕಡೆ ಅಂತ, ಮನಸ್ಸು ಬುದ್ಧಿ ಅವ್ರ ಕಡೆ ಅಂದಾಗ ಇವುಗಳ ಆಕರ್ಷಣೆನೂ ನನಗೆ ಬರೋದಿಲ್ಲ. ಅದೊಂದು ಉದಾಹರಣೆನೂ ಕೊಟ್ಟು ಹೇಳಿದ್ರಲ್ಲ ಬಾಬಾ, ಅದರ ಒಂದು ಉದಾಹರಣೆನೂ ಕೊಟ್ಟು ಬಾಬಾ ಹೇಳಿದ್ದಾರೆ. ಅಂದರೆ ಇವಾಗ ನೀವು ಕ್ಯಾಮ್ರಾ ಇರ್ತೀರ, ನೀವು ಯಾವುದಾದ್ರೂ ಒಂದು ಪಿಕ್ಕನ್ನು ಒಂದು ಸ್ನ್ಯಾಪನ್ನು ನೀವು ಕ್ಯಾಪ್ಚರ್ ಮಾಡಬೇಕು ಅಂತಂದಾಗ ಅದು ನೀವು ನೋಡ್ತಿರ್ತೀರ, ಕ್ಯಾಮ್ರಾ ಕಣ್ಣಿಂದ ನೀವು ನೋಡ್ತಿರ್ತೀರ. ಆದರೆ ನಿಮಗೆ ಯಾವುದಿಷ್ಟನೋ ಅದನ್ನೇ ಕ್ಲಿಕ್ ಮಾಡ್ತೀರಾ, ಆ ಫೋಟೋನೇ ಸೇವ್ ಆಗುತ್ತೆ ಅಲ್ವಾ? ಇಲ್ಲೂ ಅಷ್ಟೇ, ಯಾವುದನ್ನ ನೋಡಬೇಕು, ಯಾವುದನ್ನ ಕೇಳಿಸ್ಕೊಳ್ಬೇಕು ಅದಷ್ಟನ್ನೇ ನೀವೇನು ಮಾಡಬೇಕು. ಇವಾಗ ಬಾಬಾರವರ ಜ್ಞಾನರತ್ನಗಳಿದ್ದಾವೆ, ಅವುಗಳು ಇಷ್ಟ ಆಯ್ತಾ? ಬಾಬಾರವರ ಜ್ಞಾನರತ್ನಗಳು ಅವುಗಳನ್ನು ಸೇವ್ ಮಾಡ್ಕೊಳ್ಳಿ ಬುದ್ಧಿಯಲ್ಲಿ. ಬಾಬಾರವರ ಚಿತ್ರವನ್ನ ಸೇವ್ ಮಾಡ್ಕೊಳ್ಳಿ ಕಣ್ಣಲ್ಲಿ. ಅಂದರೆ ನೋಡಿ, ನಾವು ಒಳಗಡೆ ಭ್ರುಕುಟಿ ಮಧ್ಯೆ ಕೂತು ಈ ಸ್ಥೂಲ ಕಣ್ಣುಗಳನ್ನ ಲೆನ್ಸ್ ಆ ಕ್ಯಾಮರಾ ಮೂಲಕ ಹೊರಗಡೆ ಎಲ್ಲ ನೋಡ್ತಿದ್ದೀವಿ. ನಮ್ಗೆ ಯಾವ್ದು ಆಕರ್ಷಣೆ ಆಗುತ್ತೋ ಅದ್ರ ಕಡೆ ನಾವೇನು ಮಾಡ್ತೀವಿ ಅದನ್ನು ನಾವು, ಅದು ನಮ್ಮ ಮನಸ್ಸಲ್ಲಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ. ಆವಾಗ ನಾವು ಸಂಕಲ್ಪಗಳು ಮಾಡ್ತೀವಿ, ಅದ್ರ ಬಗ್ಗೆ ಯೋಚನೆಗಳನ್ನು ಮಾಡ್ತೀವಿ, ಕರ್ಮಗಳನ್ನು ಮಾಡ್ತೀವಿ ಅಲ್ವಾ? ಇದ್ಯಾವುದು ಸಹ ಇರಬಾರ್ದು. ಅಂದರೆ ಅದು ನಾವು ಕ್ಯಾಪ್ಚರ್ ಮಾಡಬಾರ್ದು. ಒಳ್ಳೇದಿತ್ತ ಜ್ಞಾನರತ್ನಗಳು, ಬಾಬಾರವರನ್ನು ನೆನಪು ಮಾಡಬೇಕು, ಮತ್ತು ಜ್ಞಾನರತ್ನಗಳನ್ನು ಹೇಳ್ಬೇಕು, ಕೇಳಬೇಕು, ಇವೇ ಇತ್ತ ಇವುಗಳನ್ನು ನೀವೇನು ಮಾಡಬೇಕು? ಕ್ಯಾಪ್ಚರ್ ಮಾಡಬೇಕು. ಮತ್ತು ಅಡ್ಡಿ ಅಂಟದಂಗೆ ಇರುವಂಥದ್ದು ಅಂತಲೂ ಸಹ ಹೇಳ್ತಾರೆ ಅಲ್ವಾ? ಮತ್ತು ಕೆಲಸ ಕಾರ್ಯ ಏನೇ ಮಾಡಬೇಕಾದ್ರೂ ನಿಮಿತ್ತ ಆಗಿ ಬಂದು ಮಾಡಬೇಕು, ಆದರೆ ಅದರ ಪ್ರಭಾವದಲ್ಲೂ ಹೋಗಬಾರ್ದು, ಅದಕ್ಕೆ ಅತೀತ ಆಗಿಬಿಡ್ಬೇಕು.
ಎಕ್ಸಾಂಪಲ್ಗೆ ನಾವು ಶಿವಬಾಬಾನೇ ಹೇಳ್ಬೋದಲ್ವಾ, ಬರ್ತಿದ್ರು ಗುಲ್ಜಾದಾದಿ ಶರೀರದಲ್ಲಿ ಬಂದು ಅವ್ರ ಸೇವೆ ಏನೋ ಅಷ್ಟೇ ನಿಮಿತ್ತವಾಗಿ ಮಾಡ್ತಿದ್ರು, ಮತ್ತೆ ಹಾಗೆ ಅತೀತ ಆಗ್ಬಿಡ್ತಿದ್ರು. ಯಾರ ಮೋಹದಲ್ಲಿ ಯಾವ ಒಂದು ಆಕರ್ಷಣೆಯಲ್ಲೂ ಅವ್ರು ಸಿಕ್ಕಾಕೊಳ್ತಿರ್ಲಿಲ್ಲ ಅಲ್ವಾ. ಹಾಗೆ ಸ್ವಯಂನ ಈ ಸೃಷ್ಟಿಯಲ್ಲಿ ಕೋಟಿಯಲ್ಲಿ ಕೆಲವರು, ಆ ಕೆಲವರಲ್ಲೂ ಕೂಡ ಕೆಲವರಾಗಿ ಇಂತಹ ವಿಶೇಷ ಆತ್ಮಗಳಾಗಿ ನೀವು ಭಾವಿಸ್ತಿದ್ದೀರಾ. ಕೋಟಿಯಲ್ಲಿ ತಂದೆಗೆ ಸೇರಿದವರಾಗಿ ಕೆಲವು ಮಂದಿ ಆಗ್ತಾರೆ ಅನ್ನೋ ಗಾಯನೂ ಕೂಡ ಯಾರಿಗಾದ್ರೆ ಇದೆಯೋ ಅವರು ನಾವೇ ಅನ್ನೋ ಸಂತೋಷ ಸದಾ ಇರುತ್ತಾ. ವಿಶ್ವದಲ್ಲಿರುವಂತಹ ಅನೇಕ ಆತ್ಮಗಳು ತಂದೆಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಆದರೆ ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಸಂತೋಷ ಇದೆಯಾ? ತಂದೆಗೆ ಸೇರಿದವರಾಗೋದು ಅಂದರೆ ತಂದೆಯನ್ನು ಪಡ್ಕೊಳ್ಳೋದು. ಪ್ರಪಂಚ ಹುಡುಕ್ತಾ ಇದೆ, ನಾವು ಅವ್ರಿಗೆ ಸೇರಿದವರಾಗೋಗ್ಬಿಟ್ಟಿದ್ದೀವಿ. ಪ್ರಪಂಚನೇ ಅವ್ರನ್ನ ಹುಡುಕ್ತಾ ಇದೆ. ಇವಾಗ ನೀವೇ ನೋಡಿ, ಎಲ್ಲೆಲ್ಲೆಲ್ಲ ಹುಡುಕ್ತಾ ಇದೀವಿ. ಕುಂಭಮೇಳ ನೋಡಿ ಈಗ ಅಲ್ವಾ. ಆದರೆ ನಾವು ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದ್ದೀವಿ, ಅವ್ರಿಗೆ ಸೇರಿದವರಾಗ್ಬಿಟ್ಟಿದ್ದೀವಿ. ಭಕ್ತಿ ಮಾರ್ಗದಲ್ಲಿರುವಂಥ ಪ್ರಾಪ್ತಿಗೆ, ಜ್ಞಾನ ಮಾರ್ಗದಲ್ಲಿರುವಂಥ ಪ್ರಾಪ್ತಿಗೆ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಜ್ಞಾನ ಅಂದ್ರೆ ವಿದ್ಯೆ, ಆದರೆ ಭಕ್ತಿ ವಿದ್ಯೆ ಅಲ್ಲ. ಭಕ್ತಿ ಸ್ವಲ್ಪ ಸಮಯಕ್ಕೋಸ್ಕರ ಆಧ್ಯಾತ್ಮಿಕ ಮನೋರಂಜನೆಯನ್ನು ಕೊಡುತ್ತಷ್ಟೆ, ಆದರೆ ಸದಾ ಕಾಲದ ಪ್ರಾಪ್ತಿಗೋಸ್ಕರ ಸಾಧನನೇ ಜ್ಞಾನ ಆಗಿದೆ. ಆದ್ದರಿಂದ ನೀವು ಸದಾ ಈ ಸ್ಮೃತಿಯಲ್ಲಿದ್ದು ಇತರರನ್ನು ಕೂಡ ಸಮರ್ಥರಾಗಿ ಮಾಡಿ. ಏನಾದರೆ ಸಂಕಲ್ಪದಲ್ಲಿ ಸ್ವಪ್ನದಲ್ಲೂ ಕೂಡ ಇರಲಿಲ್ವೋ ಅದನ್ನು ಪ್ರಾಕ್ಟಿಕಲ್ ಆಗಿ ನೀವೀಗ ಏನು ಮಾಡಿಬಿಟ್ಟಿದ್ದೀರಾ, ಪಡ್ಕೊಂಡ್ಬಿಟ್ಟಿದ್ದೀರಾ. ತಂದೆ ಪ್ರತಿ ಮೂಲೆಯಿಂದ ಮಕ್ಕಳನ್ನ ಹುಡುಕಿ ತೆಗೆದು ತಮ್ಮವರಾಗಿ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಇದೇ ಸಂತೋಷದಲ್ಲಿ ಎಷ್ಟು ಅದೃಷ್ಟ ಅಲ್ವಾ. ಇಡೀ ವಿಶ್ವದಲ್ಲಿ ಎಲ್ಲೆಲ್ಲೋ ಇದ್ದಿರೋ ಆತ್ಮಗಳನ್ನ ಹುಡುಕಿ ತೆಗೆದಿದ್ದಾರೆ, ಅವರು ಆದರೆ ತಂದೆಗೆ ಸೇರಿದವರನ್ನಾಗಿ ಮಾಡ್ಕೊಂಡಿದ್ದಾರೆ ಅಲ್ವಾ. ಇದೇ ಸಂತೋಷದಲ್ಲಿರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಸ್ವಯಂವನ್ನ ಒಬ್ಬ ತಂದೆಗೆ ಸೇರಿದವರಾಗಿ ಒಂದೇ ಮತವನ್ನ ಅನುಸರಿಸುವವರಂಥವರಾಗಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರೋರಾಗಿ ಅನುಭವ ಮಾಡ್ತಿದ್ದೀರಾ. ಯಾವಾಗಾದ್ರೆ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಭಾವಿಸ್ತೀರೋ ಆಗ ಏಕರಸ ಸ್ಥಿತಿ ಬಂದ್ಬಿಡುತ್ತೆ. ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂದ್ರೆ ಅವರಲ್ಲೇ ಎಲ್ಲ ನೋಡ್ತಿರ್ತೀರ ನೀವು, ಸಂಬಂಧಗಳು ಅವರಲ್ಲೇ, ಎಲ್ಲದಕ್ಕೂ ಅವರನ್ನೇ ನೀವು ಮಾಡ್ತಿರ್ತೀರ. ಆ ಥರ ಅನುಭವ ಆಗುತ್ತಾ. ಏಕರಸ ಅಂದರೆ ಒಬ್ಬರ ಒಂದು ನೆನಪಲ್ಲಿರುವಂತಹದ್ದು, ಅವರೊಬ್ಬರಿಂದಲೇ ಎಲ್ಲ ಪಡ್ಕೊಳ್ಳುವಂತಹದ್ದು. ಅಂತಹ ಅನುಭವ ಇದೆ. ಯಾವಾಗಾದ್ರೆ ಇತರರು ಯಾರು ಇಲ್ಲ ಅಂದ್ರೆ ಬುದ್ಧಿ ಎಲ್ಲಿಗೆ ಹೋಗುತ್ತೆ, ಬೇರೆ ಎಲ್ಲಿಗೂ ಹೋಗೋದಕ್ಕೆ ಅವಕಾಶನೇ ಇರೋದಿಲ್ಲಲ್ಲ. ಯಾರು ಇಲ್ಲಪ್ಪ ನಂಗೆ ಬಾಬಾ ಒಬ್ಬರೇ ಅಂದ್ರೆ ಬಾಬಾ ಕಡೆನೇ ಹೋಗ್ತಿರತ್ತೆ ಗಮನ. ಇರೋರು ಒಬ್ಬರೇ ಅಲ್ವಾ. 4-5 ಮಾರ್ಗಗಳಿತ್ತು ಅಂದ್ರೆ ಆಲೋಚನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅವರಿದ್ದಾರೆ ಬಿಡು, ಅಪ್ಪ ಇದ್ದಾರೆ ಬಿಡು, ಅಮ್ಮ ಇದ್ದಾರೆ ಬಿಡು, ಇಲ್ಲಿ ಬಾಬಾ ಇದ್ದಾರೆ ಬಿಡು, ಅವ್ರು ಇದ್ದಾರೆ ಬಿಡು, ಇವ್ರು ಇದ್ದಾರೆ ಬಿಡು ಅಂದಾಗ ಯಾರ ಕಡೆ ಹೋಗ್ಲಿ ಅನ್ನೋದು ಅವಕಾಶ ಇರುತ್ತೆ. ಇರೋದೇ ಒಬ್ರು ಅಂದಾಗ, ಇರೋದೇ ಒಂದೇ ದಾರಿ ಅಂದಾಗ ಎಲ್ಲಿಗೆ ಹೋಗ್ತೀರಾ? ದಾರಿಗಳು ತಗೊಳ್ಳಿ, ಎಲ್ಲಾದ್ರೂ ಹೋಗ್ಬೇಕು, ಇರೋದು ಒಂದೇ ದಾರಿ, ಹೆಂಗ್ ಹೋಗ್ತೀರಾ? ಅಲ್ಲೇ ಹೋಗ್ತೀರಾ ಅಲ್ವಾ. ಅದರಿಂದ ಇಲ್ಲಿ ಮಾರ್ಗ ತಿಳಿಸೋದಕ್ಕೆ ಸಹಜವಿಧಿ. ಒಬ್ಬ ತಂದೆ, ಒಂದೇ ಮತ, ಒಬ್ಬರೇ ತಂದೆ, ಒಬ್ಬರ ಮತ, ಏಕರಸದಲ್ಲಿರುವಂತಹ ಒಂದೇ ಪರಿವಾರ. ಆದ್ದರಿಂದ ಒಂದೇ ಮಾತು ನೆನಪಿಟ್ಟುಕೊಂಡ್ರೆ ನಂಬರ್ 1 ಆಗಿ ಆಗ್ಬಿಡ್ತೀರಾ. ಒಂದೇ ಅನ್ನೋ ಒಂದು ಮಾತು ನೆನಪಿಟ್ಕೋಬೇಕಷ್ಟೇ. ಎಲ್ಲರೂ ಒಬ್ರು ಬಾಬಾ ಬಾಬಾ ಒಬ್ರೆ, ಅವರೇ ಒಬ್ಬರೇ ಎಲ್ಲ, ನಮಗೆಲ್ಲ ಅವರೊಬ್ಬರೇ ಇದ್ದಾರೆ, ಅವ್ರು ಬಿಟ್ರೆ ಯಾರು ಇಲ್ಲ, ಮತ್ತೆ ಅವರ ಮತ ಅಷ್ಟೇ ಅಂತಲ್ಲ. ಒಬ್ಬರ ಜೊತೆ ಲೆಕ್ಕ ತಿಳ್ಕೊಂಡ್ರೆ ಸಾಕು. ಎಲ್ಲಾದ್ರೂ ಇರಿ, ಆದ್ರೆ ಒಬ್ಬರ ಸ್ಮೃತಿ ಇದ್ರೆ ಸದಾ ಜೊತೆ ಇರ್ತೀರಾ. ನೀವೆಲ್ಲೇ ಇರಿ, ಬಾಬಾ ಒಬ್ಬರ ಸ್ಮೃತಿ ನಿಮ್ಮ ಮನಸ್ಸಲ್ಲಿ, ಅವರೊಬ್ಬರ ಸ್ಮೃತಿ ಇದೆ ಅಂದ್ರೆ ಅವ್ರ ಜೊತೆಲೇ ಇರ್ತೀರಾ ಅಂತ ಅರ್ಥ. ದೂರದಲ್ಲಿ ಇದ್ದೀರಾ ಅಂತಲ್ಲ, ಅವ್ರ ಜೊತೆಯಲ್ಲಿ ಇದ್ದೀರಾ ಅಂತ ಅರ್ಥ. ನೀವೆಲ್ಲಾರ ಇರಿ. ಎಲ್ಲಾದ್ರೆ ತಂದೆ ಜೊತೆ ಇರುತ್ತೋ ಅಲ್ಲಿ ಮಾಯೆ ಜೊತೆ ಇರೋದಿಲ್ಲ. ತಂದೆಯಿಂದ ದೂರ ಆದ್ರೆ ಮತ್ತೆ ಮಾಯೆ ಬಂದ್ಬಿಡುತ್ತೆ. ಸುಮ್ಮನೆ ಬರೋದಿಲ್ಲ ಅದು, ಸುಮ್ಮನೆ ನಿಮ್ಮ ಹತ್ರ ಮಾಯೆ ಬರೋದಿಲ್ಲ. ತಂದೆಗೆ ದೂರ ಆಗ್ರೆ ಬಂದ್ಬಿಡುತ್ತೆ ಅದು. ಅರ್ಥ ಆಗ್ತಿದೆಯಲ್ಲ. ತಂದೆಗೆ ದೂರ ಆಗಿಲ್ಲ ಅಂದ್ರೆ ಅದು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಚ್ಚಾ, ಓಂ ಶಾಂತಿ.